ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವಾ ನೀನೇ ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ದೇವಾ ನೀನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವಾ ನೀನೇ ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ದೇವಾ ನೀನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಒದಗಿಸುವವನೇ ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫ ಸೌಖ್ಯದಾಯಕನೇ, ನಿಂಗಾಯದಿಂದ ಗುಣವಾದೆನು. ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ.
ಯೇಸುವ ದೇವರೇ ನಿನ್ವಾಕ್ಯದಿಂದ ಸೃಷ್ಟಿ ಮಾಡಿದೆ ಯೆಹೋವ ಪರಿಶುದ್ಧ ಉನ್ನತ ದೇವರೇ ನಿನ್ ಹಾಗೆ ಯಾರೂ ಇಲ್ಲ ಯೆಹೋವ ಶಾಲೋಮ್ ನನ್ ಸಮಾಧಾನ ನೀಡಿದೆ ನನ್ ಹೃದಯದಲ್ಲಿ ಯೆಹೋವ ಶಾಲೋಮ್ ನನ್ ಸಮಾಧಾನ ನೀಡಿದೆ ನನ್ ಹೃದಯದಲ್ಲಿ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ಯೇಸುವೇ ನೀನೇ ನನ್ನ ಪ್ರಿಯನು ನನ್ನೆಷ್ಟೊಂದು ಪ್ರೀತಿ ಮಾಡಿದೆ ನನ್ನನ್ನು ರಕ್ಷಿಸಲು ನಿನ್ನನ್ನೇ ನೀಡಿದೆ ನಿನ್ನ ಹಾಗೆ ಯಾರೂ ಇಲ್ಲ ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ ನೀ ಮಾತ್ರ ಸಾಕು ನನಗೆ ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನಿಮ್ಮೆಲ್ಲರಿಗೂ ಬೆಳಗಿನ ನಮಸ್ಕಾರಗಳು ಸಹೋದರ ಸಹೋದರರೇ. ನಾನು ಭಾಳ ಸಂತೋಷ ಪಡ್ತೀನಿ ನಿಮ್ಮೆಲ್ಲರನ್ನು ಈ ಒಂದು ಸಣ್ಣ ಕಿರುತೆರೆ ನೋಡೋಕ್ಕೆ. ಖಂಡಿತ ದೇವರು ನಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಪಡ್ತಾರೆ. ನಾವು ಹೇಗೋ ಒಂದು ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳೋದಕ್ಕೆ ಆತುರವಾಗಿದ್ದೀವಿ ಅನ್ನೋದಕ್ಕೋಸ್ಕರ ಈ ಮೀಟಿಂಗ್ನ ನಾವು ಪ್ರಾರಂಭಿಸುವುದಕ್ಕೆ ಮುಂಚೆ ಒಂದು ವಚನವನ್ನು ಓದೋಣ. ಯೋಹಾನ 3:16 ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಪ್ರತಿಯೊಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ನೋಡುವಾಗ ಎಷ್ಟು ನಮ್ಮನ್ನು ಪ್ರೀತಿಸ್ತಾರಂದರೆ ಅವ್ರ ಸ್ವಂತ ತನ್ನ ಮಗನ್ನೇ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ಕೂಡ ಅವರ ಜವಾಬ್ದಾರಿಯನ್ನು ಬಿಡದೆ ಅಥವಾ ಒಂದು ಮಗನ ರೂಪದಲ್ಲಿ ಬಂದು ನಮ್ಮನ್ನೆಲ್ಲ ಹೇಗೆ ಒಬ್ಬ ಮನುಷ್ಯನ ಜೀವಿಸಬೇಕು ಅಂತ ಹೇಳ್ಕೊಟ್ಟೋಗಿದ್ದಾರೆ. ನನಗೆ ಭಾಳ ಸಂತೋಷ. ಯೇಸುವಿನ ಜೀವನ ಚರಿತ್ರೆ ನೋಡುವಾಗ ಅಥವಾ ಅವರ ಜೀವನದ ರೀತಿ ನೋಡುವಾಗ ಖಂಡಿತ ಇವತ್ತು ಅವರ ಮೂಲಕ ಪ್ರಾರಂಭವಾದ ಒಂದು ಹೊಸ ಒಡಂಬಡಿಕೆ ಆಗಲಿ, ಅದರಿಂದ ಎಷ್ಟೋ ನಮಗೆ ಕೃಪೆ ಸಿಕ್ಕಿದೆ. ದೇವರು ಬಹಳ ದೊಡ್ಡವರು. ನಮ್ಮನ್ನೆಲ್ಲ ಪಾಪಗಳನ್ನು ಕ್ಷಮಿಸೋದಕ್ಕಾಗಿ ಒಂದು ಒಳ್ಳೆಯ ಯೋಜನೆ ಮಾಡಿ ನಮ್ಮೆಲ್ಲ ಪಾಪವನ್ನು ನಿವಾರಣೆ ಮಾಡಿದ್ದಾರೆ. ಮತ್ತು ನಾವು ಅವರ ಒಂದು ಕುಟುಂಬದಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ಅದಕ್ಕಾಗಿ ಭಾಳ ಸಂತೋಷ ಪಡ್ತೀನಿ. ಇವತ್ತು ದೇವ ಬ್ರದರ್ ಅವರು, ದೇವ ಸಹೋದರರು ಇವತ್ತು ನಮಗೆ ಸಂದೇಶ ನೀಡಿರ್ತಾರೆ. ಖಂಡಿತ ದೇವರು ಇವತ್ತು ನಮಗೆ ಏನೋ ಒಂದು ವಿಶೇಷವಾಗಿ ಕಲಿಸ್ಬೇಕಂತ ಇದ್ದರೆ ದಯವಿಟ್ಟು ಗಮನದಿಂದ ಕೇಳೋಣ. ಈ ಒಂದು ಕೂಟವನ್ನು ಪ್ರಾರ್ಥನೆ ಮೂಲಕ ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧ ದೇವರ ಮಹಿಮೆ ಆಗಲಿ. ದೇವರೇ, ನೀವು ದೇವ ಸಹೋದರರೊಂದಿಗಿದ್ದು ಅವ್ರನ್ನ ಆಶೀರ್ವಾದ ಮಾಡಿ ಪ್ರೇರೇಪಣೆ ಮಾಡಿ. ದೇವರೇ, ನೀವು ಅವ್ರನ್ನ ನಿಮ್ಮ ವಾಕ್ಯವನ್ನು ಹೇಳ್ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ಅವರು ಅದ್ಭುತವಾಗಿ ನೀವು ಉಪಯೋಗಿಸ್ಕೊಳ್ತೀರ ಅಂತ ನಾನು ನಂಬ್ತೀನಿ. ದಯವಿಟ್ಟು ಇಲ್ಲಿ ಕೇಳೋರೆಲ್ಲರಿಗೂ ಆಶೀರ್ವಾದ ಮಾಡಿ. ಅವರು ನಿಮ್ಮ ವಾಕ್ಯಗಳಲ್ಲಿ ಏನೆಲ್ಲ ಕೇಳಬೇಕಾಗಿದೆ ಅದೆಲ್ಲೂ ಕೇಳಿ ನಿಮ್ಮ ಒಂದು ವಾಕ್ಯದ ಅರ್ಥವನ್ನು, ಒಳ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಶೀರ್ವದಿಸಬೇಕಂತ ಕೇಳ್ಕೊಂಡು ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸಿದವರೇ, ಆಮೇನ್.
ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮನ್ನು ನೋಡಿ ಭಾಳ ಸಂತೋಷ. ನಿಮ್ಮ ಆಸಕ್ತಿ ದೇವರ ಮೇಲೆ ನೀವು ಇಟ್ಟಿರುವಂಥ ಪ್ರೀತಿ ನೋಡಿ ಭಾಳ ಸಂತೋಷ. ಓಕೆ, ನಾವೆಲ್ಲರೂ ಪವಿತ್ರಾತ್ಮನ ಬಗ್ಗೆ ಭಾಳ ವಿಷಯಗಳು ಕಲಿತಾ ಇದ್ದೀವಿ. ಸೊ ನೀವು ಭಾಳ ವಿಷಯಗಳನ್ನು ಕಲ್ತ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊತಾ ಇದ್ದೀರಾ ಅಂತ ನಾವು ನಂಬ್ತೇವೆ. ಸೊ ಪವಿತ್ರಾತ್ಮ ನಮ್ಮ ಜೊತೆಯಲ್ಲಿ ಇರುವಂಥ ದೇವರು, ನಮ್ಮ ಒಳಗೆ ಇರುವಂಥ ದೇವರು. ಓಕೆ, ಸೊ ನಾನು ನಂಬ್ತೀನಿ ನೀವು ದೇವರಿಗೆ, ತಂದೆಯಾದ ದೇವರಿಗೆ, ಮಗನಾದ ಯೇಸು ಕ್ರಿಸ್ತರಿಗೆ ಹೇಗೆ ಪ್ರಾರ್ಥಿಸ್ತೀರೋ ಅದೇ ರೀತಿಯಲ್ಲಿ ಪರಿಶುದ್ಧ ಆತ್ಮನಾದ ದೇವರು ಅದೇ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದೀರಾ ಅಂತ ನಾನು. ಓಕೆ, ಸೊ ಇವತ್ತಿನ ನಮ್ಮ ಒಂದು ಪ್ಯಾಸೇಜ್ 1 ಕೊರಿಂಥದವರು 6ನೇ ಅಧ್ಯಾಯ 12ರಿಂದ 20. 1 ಕೊರಿಂಥದವರು 6ನೇ ಅಧ್ಯಾಯ 12ರಿಂದ 20. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ
ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವುಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ, ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೆ. ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದುಹಾಕುವನು. ದೇಹವು ಆದರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. ದೇವರು ಕರ್ತನನ್ನು ಎಬ್ಬಿಸಿದ್ದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದು. ಹೀಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂಥವುಗಳನ್ನು ತೆಗೆದುಬಿಟ್ಟು ಸುಳೆಯ ಮಾಡಬಹುದೋ? ಎಂದಿಗೂ ಮಾಡಬಾರದು. ಸೂಳೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದಾನೆಂಬುದು ನಿಮಗೆ ತಿಳಿಯದು. ಗಂಡ ಹೆಂಡರಿಬ್ಬರು ಒಂದೇ ಶರೀರವಾಗುವರೆಂದು ದೇವರು ಹೇಳುತ್ತಾನಲ್ಲ. ಕರ್ತನ ಸಂಸರ್ಗದಲ್ಲಿರುವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಜಾರತ್ವ ದೂರವಾಗಿ ಓಡಿ ಹೋಗಿರಿ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಸೊ ಕೊರಿಂಥಿಯ ಒಂದು ಊರು ಬಹಳ ಶ್ರೀಮಂತಿಕೆಯಿಂದ ಕೂಡಿದಂಥ ಒಂದು ಊರು. ಓಕೆ, ಸೊ ಇದು ಎಲ್ಲಿದೆ ಅಂದರೆ ನಾರ್ತನ್ ಮತ್ತು ಸದರ್ನ್ ಗ್ರೀಸ್. ಓಕೆ, ಆ ಒಂದು ಪಟ್ಟಣದ ಹತ್ರ ಇದೆ. ಈ ಅಪೊಸ್ತಲರ ಪೌಲ್ ಸುಮಾರು 18 ತಿಂಗಳು ಕೊರಿಂಥ ಒಂದು ಊರಲ್ಲಿ ಅವನು 2ನೇ ಮಿಷನರಿ ಜರ್ನಿಗೆ ಹೋಗುವಾಗ ಅಲ್ಲಿ ಸಭೆನ ಸ್ಥಾಪಿಸಿದ ಅಂತ ವಚನ ಇರುತ್ತೆ. ಅಪೊಸ್ತಲರ 18ರಲ್ಲಿ ನೀವು ನೋಡುವಾಗ ಪೌಲ್ ಏನೆಲ್ಲ ಕೆಲಸಗಳು ಮಾಡಿದ್ದಾನೆ ಅಂತ ಇಲ್ಲಿ ತೋರಿಸುತ್ತೆ. ಕೊರಿಂಥಿಯ ಸಭೆಯಲ್ಲಿ ಪೌಲನ ಕೆಲವು ಕೆಲಸಗಳು ಅಲ್ಲಿ ಸೂಚಿಸುತ್ತೆ. ಅಪೊಸ್ತಲರ 18ನೇ ಅಧ್ಯಾಯದಲ್ಲಿ ಅಲ್ಲಿ ಆದಮೇಲೆ ಪೌಲು ಆ ಮಿನಿಸ್ಟ್ರಿ ಮುಗಿಸ್ಕೊಂಡು, ಕೊರಿಂಥದಿಂದ ಮುಗಿಸ್ಕೊಂಡು ಎಫೆಸದವರೆಗೆ ಹೋದ, ಅಲ್ಲಿಂದ ಜೆರುಸಲೇಮ್ಗೆ ಹೋದ, ಅಲ್ಲಿಂದ ಆಂತಿಯೋಕ್ಯಕ್ಕೆ ಹೋದ, ಅದಾದ ನಂತರ ಅಲ್ಲಿಂದ ಗಲಾತ್ಯಕ್ಕೆ ಹೋದ ಅಂತ ಬೈಬಲ್ ತಿಳಿಸುತ್ತೆ. ಸೊ ಪೌಲ್ ಕೊರಿಂಥಿಯಿಂದ ಅವನು ಆ ಸಭೆಯನ್ನು ಬಿಟ್ಟು ಹೋದಾಗ ಅವನಿಗೆ ಮಾಹಿತಿಯನ್ನು ಕೊಟ್ಟರು ಕೊರಿಂಥಿಯ ಸಭೆಗೆ. ಆ ಮಾಹಿತಿಯನ್ನು ಕೊಟ್ಟವ್ರು ಬಂದ್ಬಿಟ್ಟು ಕ್ಲೋಯಸ್ ಬ್ರದರ್ಸ್. ಅವ್ರು ಬಂದ್ಬಿಟ್ರು ಪೌಲನಿಗೆ ಕೊರಿಂಥಿಯ ಸಭೆಯಲ್ಲಿ ಏನು ನಡೀತಾ ಇದೆ ಅಂತ ತಿಳಿಸಿದ್ರು. ಸೊ ಇವತ್ತು ನಾವಿಲ್ಲಿ ನೋಡುವಾಗ ಅನ್ಯೋನ್ಯತೆ, ಆತ್ಮನಲ್ಲಿ ಅನ್ಯೋನ್ಯತೆ ಅಂತ ನಾವು ನೋಡ್ತೇವೆ. ಅಂದರೆ ದೇವರ ಹತ್ರ ನಾವು ಅನ್ಯೋನ್ಯತೆಯನ್ನು ನಾವು ಮಾಡಬೇಕು. ಗ್ರೀಕ್ ಪದದ ಅರ್ಥ ಬಂದ್ಬಿಟ್ಟು ಕೈನೋನ್ಯ, ಹಂಗಂದ್ರೆ ಬಹಳ ಹತ್ತಿರವಾದ ಒಂದು ಸಂಬಂಧ ದೇವರ ಹತ್ರ ಅಂತ ನಾವು ನೋಡ್ತೇವೆ. ಅಂದ್ರೆ ದೇವರಿಗೆ ಬಹಳ ಬಹಳ ಹತ್ತಿರವಾಗಿರುತ್ತೆ. ಹಂಗಂದ್ರೆ ನೀವು ಕೇಳ್ಬೋದು, ಇಲ್ಲಿ ಕೊರಿಂಥಿಯದ ಸಭೆಯಲ್ಲಿ ಕೆಲವು ಸಮಸ್ಯೆಗಳಾಗ್ತದೆ. ಪೌಲನು ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ. ಓಕೆ, ಸೊ ಕೊರಿಂಥದಲ್ಲಿ ಅವರು ಬೇರೆ ದೇವತೆಗಳು, ಅಲ್ಲಿ ಒಂದು ದೇವಸ್ಥಾನ ಇತ್ತು. ಓಕೆ, ಆ ದೇವಸ್ಥಾನ ಹೆಸರು ಅಫ್ರೋಡೈಟ್ ಅಂತ ಒಂದು ದೇವಸ್ಥಾನ. ಅಲ್ಲಿ ಬಹಳ ಜನ ವ್ಯಭಿಚಾರಿಗಳಿದ್ರು. ಆ ವ್ಯಭಿಚಾರಿಗಳು ಅಲ್ಲಿ ದೇವಸ್ಥಾನದಲ್ಲೇ ಉಳಿತಾ ಇದ್ರು. ಓಕೆ, ಸೊ ಅಲ್ಲಿನ ದೇವತೆಗಳನ್ನ ನೀವು ಪೂಜೆ ಮಾಡಬೇಕಂದ್ರೆ ಈ ವ್ಯಭಿಚಾರಿಗಳ ಹತ್ರ ಸಂಬಂಧ ಹೊಂದಬೇಕು ಮೊದಲು. ಅದಾದ ನಂತರ
ನೀವು ಆ ದೇವತೆಗಳನ್ನು ಪೂಜಿಸಬಹುದು. ಈ ರೀತಿಯಾದ ಒಂದು ಲಾ ಅಲ್ಲಿತ್ತು, ಲೀಗಲ್ ಆಗಿತ್ತು ವ್ಯಭಿಚಾರ ಮಾಡೋದು. ಸೊ ಇಲ್ಲಿ ಏನಾಯ್ತಂದ್ರೆ ಬಹಳ ಜನ ಯಹೂದರಿಗಾಗಲೇ ಶಿಷ್ಯರಾಗಿದ್ರು, ಆದರೆ ಅನ್ಯ ಜನರು ಕೂಡ ಶಿಷ್ಯರಾಗಿ ಇಲ್ಲಿ ಬರುವಾಗ ಅವರು ಆ ಸಂಸ್ಕೃತಿಯನ್ನೇ ಇಲ್ಲಿಗೆ ತರ್ತಾ ಇದ್ರು. ಸೊ ಇದು ದೇವ ಜನರಿಗೆ ಮತ್ತು ದೇವರ ಆಲಯಕ್ಕೆ ಇದು ಒಳ್ಳೆಯದಲ್ಲ ಅಂತ ಪೌಲ್ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಹೊಟ್ಟೆ ಬಗ್ಗೆ ಮಾತಾಡುತ್ತೆ, ಊಟ ಬಗ್ಗೆ ಮಾತಾಡುತ್ತೆ. ಓಕೆ, ಹೊಟ್ಟೆನ ಸೃಷ್ಟಿಸೋದು ದೇವರು, ಊಟವನ್ನು ಸೃಷ್ಟಿ ಮಾಡಿದವರು ದೇವರು. ಅಂದ್ರೆ ಏನು? ಓಕೆ, ಹೊಟ್ಟೆ ಇರೋದು ಊಟಕ್ಕೆ, ಊಟ ಇರೋದು ಹೊಟ್ಟೆಗೆ. ಸೊ ಅದಕ್ಕೋಸ್ಕರ ಬಟ್ ದೇವರು ಹೇಳ್ತಾರೆ ಅದು ಮಾತ್ರ ಅಲ್ಲ, ಪ್ರತಿಯೊಬ್ಬ ಯೇಸು ಕ್ರಿಸ್ತನ ಒಂದು ಅಂಗ, ಒಂದು ಭಾಗ. ಅಂದ್ರೆ ಬರೀ ಊಟ ಮಾಡೋದು, ಸಂತೋಷ ಪಡೋದು ಮಾತ್ರ ಅಲ್ಲ, ನಮ್ಮ ದೇಹದ ಮೂಲಕ ದೇವರಿಗೆ ಮಹಿಮೆ ತರೋದು ಮುಖ್ಯವಾದ ಒಂದು ಅಂಶ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ವಿಷಯದಲ್ಲಿ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಪೌಲ್ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಇಲ್ಲಿ ದೇವರು ಶರೀರವನ್ನು ಕೊಟ್ಟಿರೋ ದೇವರಿಗೆ ಮಹಿಮೆ ಪಡಿಸ್ತಾರೆ. ಸೊ ನಾನು ಹೇಳ್ತಾ ಇರೋದು ಓಕೆ, ಗಂಡ ಹೆಂಡತಿಯ ನಡುವೆ ದೈಹಿಕ ಸಂಬಂಧದ ಬಗ್ಗೆ ಅಲ್ಲ, ಅದು ದೇವರ ಚಿತ್ತ. ಓಕೆ, ದೇವರು ಹೇಳ್ತಾರೆ ಇಬ್ಬರು ಅವ್ರ ಮದುವೆ ಆದ್ಮೇಲೆ ಒಂದೇ ದೇಹವಾಗಿರ್ತಾರೆ, ಇದ್ರ ಬಗ್ಗೆ ಅಲ್ಲ. ನಾನು ಹೇಳ್ತಾ ಇರೋದು ವ್ಯಭಿಚಾರ ಅಂದ್ರೆ ಏನು, ಗಂಡ ಹೆಂಡತಿನ ಬಿಟ್ಟು ಬೇರೆ ಜೊತೆಯಲ್ಲಿ ಸಂಬಂಧ ಮಾಡಿ, ಇದು ದೇವರಿಗೆ ಬಹಳ ಕೋಪ ಬರುವಂತ ವಿಷಯ, ಅಸಹ್ಯವಾದ ವಿಷಯ. ಸೊ ಇದರ ಬಗ್ಗೆನೇ ಮಾತಾಡ್ತಾರೆ, ಇದರ ಬಗ್ಗೆ ನೀವು ಹೇಗೆ ದೂರ ಇರಬೇಕು ಅಂತ. ಸೊ ಬಹಳ ಜನ ಸಮಯದಲ್ಲಿ ನಾವು ನೋಡ್ತೇವೆ ಲೈಫ್ ಬಹಳ ಚಿಕ್ಕದಾಗಿದೆ, ಎಂಜಾಯ್ ಮಾಡಿ. ಓಕೆ, ಬಟ್ ಇಲ್ಲಿ ಜೆರೆಮಿ ಅಂತ ಒಬ್ಬ ಹೇಳ್ತಾನೆ, ಲೈಫ್ ಬಹಳ ಚಿಕ್ಕದಾಗಿದೆ, ಕರೆಕ್ಟು, ಬಟ್ ಈ ಚಿಕ್ಕ ಜೀವನ ನಿರ್ಧಾರ ಮಾಡುತ್ತೆ ನಿರಂತರವಾಗಿ ನೀವೆಲ್ಲ ಜೀವನ ಮಾಡ್ತೇವೆ. ಸ್ವಲ್ಪ ಕಾಲಗಳು ತೀರ್ಮಾನ ಮಾಡುತ್ತೆ, ನಿರಂತರವಾಗಿ ನೀವೆಲ್ಲಿ ಜೀವನ ಮಾಡ್ತೀರ. ಇಲ್ಲಿ ವಚನ 2:12 ನಾವಿಲ್ಲಿ ನೋಡ್ತೇವೆ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಓಕೆ, ನಮಗೆ ಇವತ್ತು ಸ್ವಾತಂತ್ರ್ಯ ಇದೆ ಅಲ್ವಾ? ಖಂಡಿತ ಇದೆ. ಬಟ್ ಸ್ವಾತಂತ್ರ್ಯ ಇದೆ ಅಂತ ಏನ್ ಬೇಕಾದ್ರೆ ಮಾಡೋಕ್ಕಾಗುತ್ತಾ? ಸಪೋಸ್ ನನಗೆ ಸ್ವಾತಂತ್ರ್ಯ ಇದೆ ಅಂದ್ರೆ ದಾರಿಯಲ್ಲಿ ಹೋಗೋರು ಬರೋರೆಲ್ಲ ಹೊಡೆದ್ರೆ ನೀವು ಏನಾಗುತ್ತೆ? ನಿಮ್ಮನ್ನು ಜೈಲಾಗ್ತಾರೆ. ಅಂದ್ರೆ ಏನು? ನೀವು ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿದಕ್ಕೆ ನೀವು ಸ್ವಾತಂತ್ರ್ಯವೇನು ಕಳ್ಕೊಂಡ್ರಿ, ಒಂದು ಗುಲಾಮ ಸೆರೆಯಲ್ಲೂ ಹೋಗ್ಬಿಡಿ. ಸೊ ಪೌಲರು ಹೇಳ್ತಾರೆ ಸ್ವಾತಂತ್ರ್ಯ ಇದೆ, ಬಟ್ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ನೀವು ಏನ್ ಬೇಕಾದ್ರೂ ಮಾಡಿಲ್ಲ. ಓಕೆ, ಎಲ್ಲವೂ ಕೂಡ ವಿಹಿತವಾಗಿರುವುದಿಲ್ಲ. ಹಂಗಂದ್ರೆ ಏನು? ಎಲ್ಲವೂ ಕೂಡ ಆರೋಗ್ಯಕರವಾಗಿರುವುದು. ಓಕೆ, ಸ್ವಾತಂತ್ರ್ಯ ಇದೆ, ಆದ್ರೆ ನಾವು ಯಾವುದು ದೇವರಿಗೆ ಮಹಿಮೆ ಬರುತ್ತೋ ಅಂತ ವಿಷಯಗಳನ್ನ ಮಾಡಬೇಕು. ಯಾವುದೇ ವಿಷಯಗಳು ನಮ್ಮನ್ನ ಗುಲಾಮತನವಾಗಿ ಮಾಡಬಾರ್ದು. ಓಕೆ, ಉದಾಹರಣೆಗೆ ನೀವೆಲ್ಲ ನ್ಯೂಸ್ ಎಲ್ಲ ನೋಡ್ತಾ ಇರ್ಬೋದು. ರೇವಣ್ಣ, ಓಕೆ, HD ರೇವಣ್ಣ ಮತ್ತು ಅವ್ರ ಮಗ ಪ್ರಜ್ವಲ್ ರೇವಣ್ಣ ಬಗ್ಗೆ ದೊಡ್ಡ ದೊಡ್ಡ ನ್ಯೂಸ್ ಬರ್ತಾ ಇದೆ. ಓಕೆ, ಮೊನ್ನೆನೋ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಓಕೆ, ಸೊ ನಾನು ಏನು ಹೇಳ್ತೀನಿ ಅಂದರೆ, ಇದು ಆರೋಪ ಇದೆ. ಸುಮಾರು 3000 ವಿಡಿಯೋಗಳು ಬಂದಿದೆ. ಸುಮಾರು 300 ಜನರ ಹತ್ರ ಅವನು ತಪ್ಪಾಗಿ ನಡ್ಕೊಂಡಿದ್ದಾನೆ ಅಂತ ಜನ ಹೇಳ್ತಾರೆ. ಸುಮಾರು 3 FIR ದಾಖಲಾತಿ ಆಗಿದೆ. ಬಟ್ ಆರೋಪ ಇದೆ, ಬಟ್ ಇನ್ನೂ ಪ್ರೂವ್ ಆಗಿಲ್ಲ. ಬಟ್ ಆದರೆ ನಾನು ಏನಕ್ಕೆ ಬರ್ತೀನಿ ಅಂದರೆ, ಪ್ರಜ್ವಲ್ ರೇವಣ್ಣ ಇರುವಂಥ ಸ್ವಾತಂತ್ರ್ಯ, ಮುಂಚೆ ಇದ್ದ ಸ್ವಾತಂತ್ರ್ಯ ಇವಾಗ ಇರುವುದಿಲ್ಲ. ಕಾರಣವೇನು? ಈ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡ್ತೀವಿ. ಸೊ ಯಾವಾಗ ದೇವರು ಸ್ವಾತಂತ್ರ್ಯ ಕೊಡ್ತಾರೋ ಅವಾಗ ನಾವು ಅದನ್ನು ಸದುಪಯೋಗ ಮಾಡ್ಕೊಳ್ಳಲ್ವೋ ಅವಾಗೇನು ಅದನ್ನ ಕಿತ್ಕೊಂಡು ಬಟ್ ಆ ಗುಲಾಮತನದಲ್ಲೂ ನಾವು ಇರಬೇಕಾಗುತ್ತೆ. ಓಕೆ, ಸೊ ನಾನು ಇದ್ರ ಬಗ್ಗೆ ಬರೀ ವ್ಯಭಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ಯಾವುದೇ ಪಾಪ ಅಂತ ಹೇಳ್ಬೋದು, ಅದು ಸ್ಮೋಕಿಂಗ್ ಇರ್ಬೋದು, ಕುಡಿಕತನ ಇರ್ಬೋದು, ಅಥವಾ ಕೆಟ್ಟ ಚಿತ್ರಗಳು ನೋಡೋದು ಇರ್ಬೋದು, ಅದು ನಿಮ್ಮನ್ನ ಗುಲಾಮರನ್ನಾಗಿ ಮಾಡಬಾರ್ದು.
ನೀವು ಅದನ್ನ ಕಂಟ್ರೋಲ್ ಇಟ್ಕೋಬೇಕು, ಆದ್ರೆ ಆ ವಿಷಯಗಳು ನಿಮ್ಮನ್ನ ಕಂಟ್ರೋಲ್ ಇಟ್ಕೋಬಾರ್ದು. ಯೋಚನೆ ಮಾಡಿ ನೋಡ್ತಾರೆ, ಯಾವ ಕೆಲವು ವಿಷಯಗಳು ನಿಮ್ಮನ್ನ ಕಂಟ್ರೋಲ್ ಇಡ್ತಾರೆ, ಅವಾಗ ಅದ್ರ ಬಗ್ಗೆ ನೀವು ಹುಷಾರಾಗಿರ್ಬೇಕು. ಯಾಕಂದ್ರೆ ಅದರಿಂದ ನೀವು ನಿಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊತೀರಿ. ಸೊ ವಚನ 17ರಲ್ಲಿ ಹೇಳುತ್ತಾರೆ, ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಅಂದ್ರೆ ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿಸ್ತಾರೆ ಅಂದ್ರೆ ನಾವು ಒಂದೇ ಆತ್ಮವಾಗಿ ಇರ್ಬೇಕು ಅಂತ ಬಯಸ್ತಾರೆ. ಅಂದ್ರೆ ಅಷ್ಟು ಕ್ಲೋಸ್ ಆಗಿರ್ಬೇಕು ನಾವು ಅವರು ಅಂತ ದೇವರು ಬಯಸ್ತಾರೆ. ಅಷ್ಟೊಂದು ಕ್ಲೋಸ್ ಆಗಿರ್ಬೇಕು. ಗಂಡ ಹೆಂಡತಿನ ಅಷ್ಟು ಕ್ಲೋಸ್ ಇರಲ್ಲ. ದೇವರು ಅವ್ರನ್ನ ಬಯಸ್ತಾರೆ. ನಮ್ಮ ಹತ್ರ ನಾವು ಅವ್ರ ಹತ್ರ ಬಹಳ ಹತ್ತಿರವಾಗಿರ್ಬೇಕು. ಓಕೆ, ಯಾಕಂದ್ರೆ ದೇವರು ಅಷ್ಟೊಂದು ಪ್ರೀತಿಸ್ತಾರೆ. ನಮ್ಮನ್ನ ತಾಯಿಯ ಗರ್ಭದಲ್ಲಿ ಸೃಷ್ಟಿ ಮಾಡಿದವರು ದೇವರು. ನಾವು ಈ ಪ್ರಪಂಚಕ್ಕೆ ಯಾವಾಗ ಬರಬೇಕು ಅಂತ ನಿರ್ಧಾರ ಮಾಡೋರು ದೇವರು. ಈ ಪ್ರಪಂಚದಿಂದ ಯಾವಾಗ ಹೋಗ್ಬೇಕು ಅಂತ ನಿರ್ಧಾರ ಮಾಡೋರು ಅವರೇ. ಓಕೆ, ಸೊ ಅವರಿಗೆ ನಮ್ಮ ಜೀವನದ ಮೇಲೆ ಎಲ್ಲ ಅಧಿಕಾರ. ಸೊ ದೇವರು ನಮ್ಮನ್ನ ಬಹಳ ಪ್ರೀತಿಸ್ತಾರೆ. ಸೊ ದೇವರು ನಮ್ಮನ್ನ ಬಹಳ ಪ್ರೀತಿಸುವಾಗ ದೇವರು ಅದೇ ರೀತಿಯಾಗಿ ನಮ್ಮ ಹತ್ರದಿಂದ ಎದುರು ನೋಡ್ತಾರೆ. ನಾವು ಅವ್ರನ್ನ ಹೆಚ್ಚಾಗಿ ಪ್ರೀತಿಸಬೇಕು. ಅದೇ ರೀತಿಯಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸ್ಬೇಕು ಅಂತ ದೇವರು ಎದುರು ನೋಡ್ತಾರೆ. ಓಕೆ, ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ನಾವು ಅಷ್ಟೊಂದು ಪ್ರೀತಿಸಬಾರದು ಅಂತ ದೇವರು ಎದುರು ನೋಡ್ತಾರೆ. ಇನ್ನೊಂದು ವಚನದಲ್ಲಿ ಹೇಳುತ್ತೆ, ದೇವರು ಹೊಟ್ಟೆ ಕಿಚ್ಚಿಡಿದು ಅಂತ ದೇವರು. ಯಾಕಂದ್ರೆ ನಾವು ಅವ್ರಿಗೆ ತೋರಿಸುವಂತ ಪ್ರೀತಿ ನಾವು ಇನ್ನೊಬ್ಬರಿಗೆ ತೋರಿಸುವಾಗ ದೇವರಿಗೆ ಸಂತೋಷ ಆಗಲ್ಲ, ದೇವರಿಗೆ ಹೊಟ್ಟೆ ಕಿಚ್ಚಾಗುತ್ತೆ. ಯಾಕಂದ್ರೆ ದೇವರು ನಮ್ಮನ್ನು ಅಷ್ಟೊಂದು ಪ್ರೀತಿಸ್ತಾರೆ. ನಾವು ಅವ್ರನ್ನ ಅದೇ ರೀತಿಯಾಗಿ ಪ್ರೀತಿ ಮಾಡ್ಬೇಕಂತ ಎದುರು. ಸೊ ವಚನ 1 ಕೊರಿಂಥಿಯರು 6:20 ಹೇಳುತ್ತೆ, ಯಾಕೆ ನೀವು ಪ್ರೀತಿಸಬೇಕು? ಯಾಕಂದ್ರೆ ನಾವು ಯು ಆರ್ ಬಾಟ್ ವಿತ್ ದ ಪ್ರೈಸ್. ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀವಿ. ನೀವು ನಿಮ್ಮ ಶರೀರದಿಂದ ದೇವರಿಗೆ ಮಹಿಮೆಯನ್ನ ಪಡಿಸಬೇಕು ಅಂತ ವಚನ ಹೇಳುತ್ತೆ. ನಾವು ಯೇಸು ಕ್ರಿಸ್ತನ ಹತ್ರ ಬರೋ ಮೊದಲು, ಕ್ರೈಸ್ತರಾಗಿದ್ದ ಮೊದಲು ನಾವು ಅನ್ಯರಾಗಿದ್ವಿ, ನಾವು ಪರದೇಶಿಗಳಾಗಿದ್ವಿ ಅಂತ ವಚನ ಹೇಳುತ್ತೆ. ಎಫೆಸೀಯರು 2:19-20. ಆದರೆ ಇವಾಗ ನಾವು ಅವ್ರ ಕುಟುಂಬದವರಲ್ಲಿ ಒಬ್ಬರಾಗಿದ್ದೀವಿ ಅಂತ ವಚನ ಹೇಳುತ್ತೆ. ರೋಮಾಪುರದವರು 5:10 ಹೇಳುತ್ತೆ, ನಾವು ವೈರಿಗಳಾಗಿದ್ವಿ, ಆದರೆ ಯೇಸು ಕ್ರಿಸ್ತನ ಮಗನ ಮರಣದ ಮುಖಾಂತರ ಇವತ್ತು ದೇವರು ನಮ್ಮನ್ನ ಮಗ ಮತ್ತು ಮಗಳಾಗಿ ಮಾಡಿದ್ದಾರೆ. ರೋಮಾಪುರದವರು 5:10 ವಚನದಲ್ಲಿ ಹೇಳುತ್ತೆ. ಓಕೆ, ಇವತ್ತು ನಾವು ದೇವರಿಗೆ ಬಹಳ ಹತ್ತಿರವಾಗಿದ್ದೀವಿ. ನಮ್ಮನ್ನ ಮತ್ತು ದೇವರನ್ನ ಯಾವುದು ಕೆಲವು ವಿಷಯಗಳು ದೂರ ಮಾಡ್ತಾರೆ. ಆ ವಿಷಯಗಳ ಬಗ್ಗೆ ನೀವು ಯೋಚನೆ ಮಾಡಿದ್ರಿ. ದೇವರಿಗೆ ಬಹಳ ಹತ್ತಿರವಾದ ಸಂಬಂಧವನ್ನು ಇಟ್ಕೋಬೇಕು ಅಂತ ನಮ್ಮ ಹತ್ರ ಬಯಸ್ತಾರೆ. ಅದಕ್ಕೋಸ್ಕರನೇ ದೇವರು ತನ್ನ ಸ್ವಂತ ಮಗನ ತ್ಯಾಗ ಮಾಡಿದ, ಬಲಿ ಕೊಡು. ಓಕೆ, ತನ್ನ ಮಗನ ಬಹಳ ಪ್ರೀತಿಸ್ತಾ ಇದ್ದ ದೇವರು ಅವರನ್ನೇ ತ್ಯಾಗ ಮಾಡಿದ್ದಾರೆ ನಮಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ, ನಮ್ಮ ಮತ್ತು ಅವರ ನಡುವಿನ ಸಮಾಧಾನಕ್ಕೋಸ್ಕರ. ಸೊ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತೀರ ಅಂದ್ರೆ, ಕೆಲವು ಸಮಯದಲ್ಲಿ ಅವರು ಬೈಬಲಲ್ಲಿ ಹೇಳ್ತಾರಲ್ವ, ನಾನು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೀನಿ, ನಾನು ಅಷ್ಟೊಂದು ಪ್ರೀತಿಸ್ತೀನಿ, ಕಂಡು ಗುಡ್ಡೆ ಹಾಗೆ ನಾನು ನಿನ್ನ ಪ್ರೀತಿಸ್ತೀನಿ ಮತ್ತು ರಕ್ಷಿಸ್ತೀನಿ ಅಂತ ದೇವರು ಹೇಳ್ತಾರೆ. ಓಕೆ, ನೀನು ನನಗೆ ಗೋಲ್ಡ್ ಇದ್ದಂತೆ, ಓಕೆ, ವಜ್ರ ವೈಭವ ಇದ್ದಂತೆ. ನಾನು ನಿನ್ನ ಬಹಳ, ಹೇಗೆ ನಾನು ಒಬ್ಬ ಮಗಳನ್ನ ಪ್ರೀತಿಸ್ತೀನೋ, ಮಧುಲಿಂಗ, ನಾನು ನಿನ್ನ ಹಾಗೆ ಪ್ರೀತಿಸ್ತೀನಿ ಅಂತ ದೇವರು ಹೇಳ್ತಾರೆ. ಓಕೆ, ಸೊ ಎಷ್ಟು ನಾವು ಕ್ಲೋಸ್ ಇದ್ದೀವಿ ಇವತ್ತು. ಓಕೆ, ನಿಮ್ಮನ್ನ ಕೇಳಿದ್ರೆ ನೀವೇನು ಹೇಳ್ಬೋದು? 1 to 10, 1ರಿಂದ 10 ಸ್ಕೇಲಲ್ಲಿ ನೀವೇನು ಹೇಳ್ಬೋದು? ಬಟ್ ಅದೇ ಉತ್ತರ ದೇವರು ಹೇಳ್ತಾರ, ಅದು ನೀನು ನೋಡ್ಕೋಬೇಕು. ದೇವರನ್ನ ಕೇಳುವಾಗ ನೀನು, ಓಕೆ ದೇವರೇ, ಇವರು ನಿನಗೆ ಬಹಳ ಹತ್ತಿರವಾಗಿದೆ, ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಾರೆ. ದೇವರು ಏನು ಹೇಳ್ಬೋದು? ವಚನ 18ರಿಂದ 20 ನೋಡುವಾಗ, ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ.
ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿ. ಸೊ ದೇವರು ಈ ಒಂದು ಶರೀರವನ್ನು ಸೃಷ್ಟಿಸಿದ. ಅದಕ್ಕೆ ನಾವು ಈ ಶರೀರವನ್ನು ಚೆನ್ನಾಗಿ ನೋಡ್ಕೋಬೇಕು. ಆರೋಗ್ಯಕರವಾಗಿ ಚೆನ್ನಾಗಿ ಕರೆಕ್ಟಾಗಿ ಊಟ ಮಾಡಬೇಕು, ಸರಿಯಾಗಿ ಮಲಗಬೇಕು, ಸರಿಯಾಗಿ ನಾವು ವ್ಯಾಯಾಮ ಮಾಡಬೇಕು. ದೇವರು ಕೊಟ್ಟಿರೋ ಶರೀರ ನಾವು ಇದನ್ನು ಚೆನ್ನಾಗಿ ನೋಡ್ಕೋಬೇಕು. ಸೊ ಇಲ್ಲಿ ನಾವು ನೋಡ್ತೇವೆ, ನೀವು ಏನೇ ಪಾಪ ಮಾಡಿದ್ರು ಅದು ಶರೀರದ ಶರೀರದ ಒಳಗಡೆ. ಆದರೆ ವ್ಯಭಿಚಾರ ಅನ್ನೋದು ಶರೀರದ ಹೊರಗಡೆ ನೀವು ಮಾಡ್ತೀವಿ. ಸೊ ಯಾವಾಗ ನೀವು ಆ ವ್ಯಭಿಚಾರ ಜೊತೆ ಸಂಬಂಧ ಮಾಡ್ತಾರೋ ಜನ, ಅವಾಗ ಏನಾಗುತ್ತೆ, ಅವರಲ್ಲಿ ನೀವು ಒಂದಾಗ್ಬಿಡ್ತೀವಿ, ಆ ದೇವತೆಗಳಲ್ಲಿ ಒಂದಾಗ್ಬಿಡ್ತೀವಿ ಅಲ್ವಾ? ಸೊ ಹಂಗಂದ್ರೆ ನಾವು ಪಾಪವನ್ನ ಮಾಡುವಾಗ ಏನಾಗುತ್ತೆ, ನಾವು ಯೇಸು ಕ್ರಿಸ್ತರು ಸಭೆಗೆ ಶರೀರ, ಯೇಸು ಕ್ರಿಸ್ತ ತಲೆಗೆ ಅವರೇ ಹೆಡ್ ಅಂತ ವಚನ ಹೇಳುತ್ತಲ್ಲ ಸಭೆಗೆ. ಬಟ್ ಇಲ್ಲಿ ನಾವು ನೋಡುವಾಗ ವ್ಯಭಿಚಾರ ಮಾಡುವಾಗ ನಾವು ಏನ್ ಮಾಡ್ತೀವಿ, ಆಕ್ಚುಲಿ ನಮ್ಮ ಶರೀರವನ್ನು ಉಪಯೋಗಿಸ್ತೀವಿ ಅಲ್ವಾ? ಅಂದ್ರೆ ನೀನು ಆ ವ್ಯಭಿಚಾರ ಜೊತೆಯಲ್ಲಿ ಶರೀರಕ್ಕಾಗಿ ಒಂದಾಗ್ಬಿಟ್ಟು ಅವಾಗ ಅದೇ ರೀತಿಯಾಗಿ ದೇವರ ರೀತಿಯಲ್ಲಿ ಆತ್ಮೀಯವಾಗಿ ಒಂದಾಗಿರೋ ಹೆಂಗ್ ಸಾಧ್ಯ ಅಂತ ವಚನ ಹೇಳುತ್ತೆ. ಶರೀರದ ಜೊತೆಯಲ್ಲಿ ನೀವು ಅವನ ಅಥವಾ ಅವಳ ಜೊತೆಯಲ್ಲಿ ಒಂದಾಗಿದ್ರೆ ಆತ್ಮೀಯವಾಗಿ ನೀನು ದೇವರ ಹತ್ರ ಹೇಗೆ ಒಂದಾಗಿರಕ್ಕೆ ಸಾಧ್ಯ? ಅಂದ್ರೆ ದೇಹದಲ್ಲಿ ಆತ್ಮದಲ್ಲಿ ನೀನು ಅವಳ ಜೊತೆಲಿ ಒಂದಾಗಿದ್ರೆ ದೇವರ ಜೊತೆಲಿ ಹೆಂಗ್ ಸಾಧ್ಯ ಅಂತ ದೇವ್ರು ಕೇಳ್ತಾರೆ. ಇಟ್ ಇಸ್ ವೆರಿ ಸೀರಿಯಸ್. ಅದಕ್ಕೆ ಫರಿಸಾಯರು ಮತ್ತು ಹಳೆ ಒಡಂಬಡಿಕೆ ಕೆಲವು ಜನರು ಅವರಿಗೆ ವ್ಯಭಿಚಾರ ಮಾಡಿದ್ರೆ ದೊಡ್ಡ ಪಾಪ ಅಂತ ಹೇಳ್ತಾರಲ್ವಾ? ಬಟ್ ಯೇಸು ಕ್ರಿಸ್ತ ಹೇಳಿದ್ರು, ಒಬ್ಬ ಹೆಂಗಸನ್ನ ತಪ್ಪಾಗಿ ನೋಡಿದ್ರೇನೆ ನೀನು ಅವಳ ಜೊತೆಯಲ್ಲಿ ವ್ಯಭಿಚಾರ ಮಾಡಿದ್ಯಾ ಅಥವಾ ಅವನ ಜೊತೆಯಲ್ಲಿ ವ್ಯಭಿಚಾರ ಮಾಡಿದ್ಯಾ. ಅಂದ್ರೆ ಇದು ಅಷ್ಟೊಂದು ಸೀರಿಯಸ್ ಆದ ವಿಷಯ ಇದು. ನೀನು ದೇವರಿಗೆ ಬಹಳ ಹತ್ತಿರವಾಗಿರಕ್ಕಾಗಲ್ಲ. ನೀನು ಪಾಪ ಮಾಡಿ ದೇವರು ಬಹಳ ದ್ವೇಷ ಮಾಡ್ತಾರೆ. ದೇವರಿಗೆ ಬಹಳ ಹತ್ತಿರವಾಗಿರ್ಬೇಕಂದ್ರೆ ನೀನು ಅದು ಸಂಪೂರ್ಣವಾಗಿ ಬಿಡ್ಬೇಕು. ಅದರ ಆಲೋಚನೆಗಳು ಕೂಡ ನಿನಗೆ ಸೊ ಯೋಚನೆ ಮಾಡಿ ನೋಡ್ರಿ, ಈ ರೀತಿಯಾದ ಪಾಪಗಳಲ್ಲಿ ನಾವು ಬೀಳ್ತೇವೆ. ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ವ್ಯಭಿಚಾರ ಬಗ್ಗೆ. ಶಿಷ್ಯನಾಗಿ ನಮ್ಮ ಮುಂಚೆ ನನಗೆ ಬಹಳ ಬಲಹೀನತೆ, ಬಹಳ ಕೆಟ್ಟ ಚಿತ್ರಗಳನ್ನು ನೋಡಿದ್ದೀನಿ, ತಪ್ಪಾಗಿ ಕೆಟ್ಟ ಮಾತುಗಳನ್ನು ಮಾತಾಡಿದ್ದೀನಿ, ಹೊಲಸಾದ ಮಾತುಗಳು. ಕ್ರಿಶ್ಚಿಯನ್ ಆದ್ಮೇಲೆ ನಾನು ಅನ್ಕೊಂಡೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ. ಬಟ್ ಆದ್ರೂ ಏನಾಗಿತ್ತು ಅಂದ್ರೆ ಆ ಒಂದು ನೆನಪುಗಳು ಹಾಗೆ ಮನಸ್ಸಲ್ಲಿ ಕಾಡ್ತಾ ಇತ್ತು. ಸೊ ನನಗೆ ಬಹಳ ಕಷ್ಟ ಆಗ್ತಿದೆ, ಹೆಂಗೆ ಹೊರಗೆ ಬರ್ಬೇಕಂತ ಗೊತ್ತಾಗ್ತದೆ. ಅವಾಗ ಬ್ರದರ್ ಹೇಳಿದ್ರು, ದೇವರ ವಾಕ್ಯಗಳು ನಿಮ್ಮ ಮನಸ್ಸಲ್ಲಿ ತುಂಬಿಕೊಬೇಕು. ದೇವರ ವಾಕ್ಯಗಳು ನಿಮ್ಮ ಮನಸ್ಸಲ್ಲಿ ತುಂಬಿಕೊಂಡ್ರೆ ಅವಾಗ ಏನಾಗುತ್ತೆ, ಹಳೆ ಫೈಲ್ಸ್ ಎಲ್ಲ ಕೆಳಗಡೆ ಹೋಗುತ್ತೆ. ಅವಾಗ ನಿನಗೆ ಪರಿಶುದ್ಧವಾದ ಜೀವನವನ್ನು ಮಾಡ್ಬೋದು. ಉದಾಹರಣೆಗೆ ಒಂದು ಗ್ಲಾಸಲ್ಲಿ ಎಣ್ಣೆ ಇದೆ ಅಂತ ಇಟ್ಕೊಂಡು, ಅದಕ್ಕೆ ನೀವು ಆ ಗ್ಲಾಸಲ್ಲಿ ನೀರು ಕುಡಿಬೇಕಂದ್ರೆ ನೀವು ಪರಿಶುದ್ಧವಾದ ನೀರು ಹಾಕ್ತಾನೇ ಇರಬೇಕು. ಆಮೇಲೆ ಒಂದು ಟೈಮ್ ಬರುತ್ತೆ ಆವಾಗ ಎಣ್ಣೆನೇ ಇರೋದು, ಆದ್ರೆ ನೀವು ಪರಿಶುದ್ಧವಾದ ನೀರು ಹಾಕ್ತಾನೇ ಇರಬೇಕು. ಹಂಗೆ ನಮ್ಮ ಜೀವನದಲ್ಲಿ ಬಹಳ ಹಳೆ ಫೈಲ್ಸ್ಗಳೆಲ್ಲ ಇದೆ, ಎಣ್ಣೆ ಇದೆ. ಅಂದ್ರೆ ಏನು, ನೀವು ಹೊಸದಾಗಿ ದೇವರ ವಾಕ್ಯಗಳು, ಹೊಸ ಒಳ್ಳೆಯ ವಿಷಯಗಳು ತುಂಬ್ತಾ ಇದ್ರೆ ಮೈಂಡಲ್ಲಿ ಏನಾಗುತ್ತೆ, ಅದೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ಇದು ನೀವು ಪರಿಶುದ್ಧವಾಗಿ ಜೀವನ ಮಾಡೋಕ್ಕೆ ಸಹಾಯ ಆಗುತ್ತೆ. ಯಾಕಂದ್ರೆ ದೇವರು ಬಯಸ್ತಾರೆ ನಾವೆಲ್ಲರೂ ಪರಿಶುದ್ಧವಾಗಿರ್ಬೇಕಂತ. ಅದಕ್ಕೆ ತಿಮೋತಿಯಲ್ಲಿ ದೇವರು ಹೇಳ್ತಾರೆ, ನಿನಗಿಂತ ವಯಸ್ಸು ಜಾಸ್ತಿ ಆಗಿರೋ ನಿನ್ನ ಅಮ್ಮ ಥರ ನೀನು ಯೋಚಿಸ್ಬೇಕು, ನಿನಗಿಂತ ಕಡಿಮೆ ವಯಸ್ಸಲ್ಲಿ ನಿನ್ನ ಸ್ವಂತ ತಂಗಿ ಮಗಳ ಥರ ಯೋಚಿಸ್ಬೇಕು. ಅವಾಗ ನೀನು ಪರಿಶುದ್ಧವಾದ ಜೀವನವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಸೊ ಈ ರೀತಿಯಾಗಿ ಪರಿಶುದ್ಧವಾಗಿ ನಾವು ಜೀವನ ಮಾಡಬೇಕು, ದೇವರು ಬಯಸ್ತಾರೆ.
ವಚನ 15 ಹೇಳುತ್ತೆ, ಓಕೆ, ನಿನ್ನ ಶರೀರದ ಪ್ರತಿಯೊಂದು ಭಾಗಗಳು ಅದು ಯೇಸು ಕ್ರಿಸ್ತರಿಗೆ ಸೇರಿ. ಯಾಕಂದ್ರೆ ನೀನೇ ಸ್ವತಃ ಯೇಸು ಕ್ರಿಸ್ತನ ಶರೀರ ಆಗಿದೆ. ವಚನ 17 ಹೇಳುತ್ತೆ, ನೀನು ಒಗ್ಗಟ್ಟಾಗಿದೆ, ಒಂದೇ ಆಗಿದೆ ಆತ್ಮದಲ್ಲಿ ದೇವರಿಗೆ. 18 ಹೇಳುತ್ತೆ, ನೀನು ಜಾರತ್ವವನ್ನು ಬಿಟ್ಟು ಓಡಿ ಹೋಗು. ನೀನು ನಿನಗೋಸ್ಕರನೇ ಸ್ವಂತ ಅಲ್ಲ, ದೇವರು ನಿನ್ನನ್ನು ಕೊಂಡ್ಕೊಂಡಿದ್ದ. ನಿನ್ನ ಶರೀರ ದೇವರ ಆಲಯ ಅಂತ ವಚನ ಹೇಳುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಪರಿಶುದ್ಧವಾಗಿರ್ಬೇಕು. ಬಹಳ ಡೀಪ್ ಆದ ಒಂದು ಸಂಬಂಧ. ಓಕೆ, ಹೆಂಡತಿ ಮತ್ತು ಗಂಡ ನಡುವೆ ಬಹಳ ಡೀಪ್ ಆದ ಸಂಬಂಧ ಇದೆ. ಅವರು ಇಬ್ಬರೆಲ್ಲ ಒಂದಾಗೆ ಆಗ್ತಾರೆ. ಅದೇ ರೀತಿಯಾಗಿ ದೇವರು ಬಯಸ್ತಾರೆ, ನಿನ್ನ ಸಂಬಂಧ ಅಷ್ಟೊಂದು ಕ್ಲೋಸ್ ಇರುತ್ತೆ, ಹತ್ತಿರವಾಗಿರುತ್ತೆ. ಓಕೆ, ಸೊ ಇವತ್ತು ದೇವರು ನಮಗೆ ಎಷ್ಟೊಂದು ಆಶೀರ್ವಾದ ಕೊಡಿದ್ದಾರೆ ಅಂದರೆ, ದೇವರು ಸ್ವತಃ ನಮ್ಮ ಒಳಗಡೆ ಜೀವನ ಮಾಡ್ತವ್ರೆ. ನಾವು ದೇವರ ಆಲಯ ಅಂತ ಹೇಳುತ್ತೆ. ನಾವು ದೇವರ ಆಲಯ, ವಿ ಆರ್ ದ ಟೆಂಪಲ್ ಆಫ್ ಗಾಡ್. ಅಂದ್ರೆ ನಾವು ಹೋಗಿ ಬೇರೆ ದೇವಸ್ಥಾನಗಳಿಗೆ ಹೋಗಿ ಆರಾಧನೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರು ನಮ್ಮೊಳಗಡೆ ಇರೋದ್ರಿಂದ ನಾವು ನಾವೇ ಆಲಯವಾಗಿದ್ವಿ, ನಾವೇ ಪರಿಶುದ್ಧರಾಗಿದ್ವಿ. ಒಂದು ಆಲಯ ಪರಿಶುದ್ಧವಾಗಿರ್ಬೇಕು ಅಂತ ಜನ ಎದುರು ನೋಡ್ತಾರೆ. ಆಗಿನ ಕಾಲದಲ್ಲಿ ನೋಡುವಾಗ ಓಕೆ, ನೀವೆಲ್ಲ ಟೆಬರ್ನಾಕಲ್ ಅಂತ ನೋಡಿರ್ಬೋದು. ದೇವರ ಒಂದು ಆಲಯ ಮೋಶೆ ಕಟ್ಟಿದ್ರಲ್ವಾ, ಕನ್ನಡದಲ್ಲಿ ಹೇಳ್ತಾರೆ ಟೆಬರ್ನಾಕಲ್. ಓಕೆ, ಸೊ ಮಂಜುಷ. ಸೊ ಅಲ್ಲಿ ಫಸ್ಟು ಹೊರಗಡೆ ಸ್ಥಳ ಇತ್ತು, ಆಮೇಲೆ ಪರಿಶುದ್ಧ ಸ್ಥಳ ಇತ್ತು, ಆಮೇಲೆ ಮಹಾಪರಿಶುದ್ಧ ಸ್ಥಳ ಇತ್ತು. ಓಕೆ, ಆ ಒಂದು ಅನ್ಯರನ್ನ ಬಿಡ್ತಾರೆ ಅಲ್ಲಿ ಪರಿಶುದ್ಧವಾದ ಸ್ಥಳಕ್ಕೆ. ಹೊರ ಅಂಗಣದಲ್ಲಿ ಅನ್ಯರು ಇರ್ಬೋದು, ಜೆಂಟೈಲ್ಸ್. ಪರಿಶುದ್ಧ ಸ್ಥಳದಲ್ಲಿ ಬರೀ ಯಹೂದ್ಯರಿಗೆ ಮಾತ್ರ ಚಾನ್ಸ್ ಇತ್ತು. ಬಟ್ ಮಹಾಪರಿಶುದ್ಧ ಸ್ಥಳದಲ್ಲಿ ವರ್ಷಕ್ಕೊಂದ್ಸರಿ ಯಾಜಕರು ಮಾತ್ರ ಹೋಗ್ಬೋದು. ಅದು ಬಹಳ ಡೇಂಜರ್. ವರ್ಷಕ್ಕೊಂದ್ಸರಿ ಅವ್ರ ಪಾಪ ಇಲ್ದಿರಾಗಿ ಪರಿಶುದ್ಧವಾಗಿ ಹೋಗ್ಬೇಕು. ಅವ್ರಿಗೊಂದು ಹಗ್ಗ ಕಟ್ತಾ ಇದ್ರು. ಸಪೋಸ್ ಅವ್ರು ಪಾಪ ಮಾಡಿ ಇನ್ನೊಬ್ರಿಗೋಸ್ಕರ ಅವ್ರು ಬಲಿ ಕೊಡ್ಬೇಕು, ಇಡೀ ಜನರಿಗೋಸ್ಕರ ಅವರು ಪಾಪದ ಬಲಿಯನ್ನು ಕೊಡ್ಬೇಕು. ಸಪೋಸ್ ಅವರೇ ಪಾಪ ಮಾಡಿದ್ರೆ ಅವ್ರು ಅಲ್ಲೇ ಸಾಯ್ತಾ ಇದ್ರು. ಏನಕ್ಕೆ ಹಗ್ಗ ಕಟ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಯಾರು ಹೋಗಿ ಎಂಟ್ರ್ ಆಗ್ತಾರಿಲ್ಲ, ಅವ್ರನ್ನ ಹಂಗೆ ಎಳಿತಾ ಇದ್ರು. ಆ ದೇಹ ಸತ್ತೋಗಿರೋ ದೇಹ ಹಂಗೆ ಬರ್ತಾ ಇತ್ತು. ಅಂದ್ರೆ ದೇವರ ಆಲಯ ಅಷ್ಟೊಂದು ಪರಿಶುದ್ಧವಾಗಿ ಇರಬೇಕು ಅಂತ ಜನ ಬಯಸ್ತಾರೆ. ಸೊ ಇವತ್ತು ದೇವರ ಆಲಯ ನಮ್ಮ ಶರೀರ. ಇವತ್ತು ನಾವು ಎಷ್ಟೊಂದು ಪರಿಶುದ್ಧವಾಗಿರ್ಬೇಕು ಅಂತ ದೇವರು ಎದುರು. ಓಕೆ, ನಾವು ಪರಿಶುದ್ಧವಾಗಿ ಇದ್ದೀವ. ಸೊ ನಮ್ಮ ಜೀವನದ ಬಗ್ಗೆ ನಾವು ಮಾತಾಡ್ತೀವ. ಓಕೆ, ಸಭೆಯಲ್ಲಿ ಇವಾಗ ಬಹಳ ಸ್ಟ್ರಿಕ್ಟ್ ಆಗಿ ಓಕೆ, ಮುಂಚೆಲ್ಲ ಡೀಪ್ ಟೈಮ್ ಅಂತ ಇರ್ತಾ ಇತ್ತು. ಇವಾಗ ಮೇ ಬಿ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ. ಬಟ್ ಒಂದು ವಿಷಯ ನಾವೆಲ್ಲ ಅರ್ಥ ಮಾಡ್ಕೊಬೇಕು. ನೀನು ಸ್ವರ್ಗಕ್ಕೆ ಹೋಗಿಲ್ಲ ಅಂದರೆ ಅದು ನನ್ನ ಜವಾಬ್ದಾರಿ. ನಾನು ಸ್ವರ್ಗಕ್ಕೆ ಹೋಗಿಲ್ಲ ಅಂದರೆ ಅದು ನನ್ನ ಜವಾಬ್ದಾರಿ. ನನ್ನ ಹೃದಯ ದೇವರ ಹತ್ರ ಸರಿಯಾಗಿಲ್ಲ ಅಂದರೆ ಅದು ನನ್ನ ಜವಾಬ್ದಾರಿ, ಬೇರೊಬ್ಬರ ಜವಾಬ್ದಾರಿ ಅಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಹೃದಯ ಪರಿಶುದ್ಧವಾಗಿದೆಯಾ ಅಂತ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಾವು ಅವಾಗವಾಗ ನಮ್ಮ ಹೃದಯದ ಬಗ್ಗೆ ಮಾತಾಡ್ತಾನೆ ಇರಬೇಕು. ಅದಕ್ಕೆ ಬೈಬಲ್ ಹೇಳುತ್ತೆ, 1 ಯೋಹಾನ 1ನೇ ಅಧ್ಯಾಯ 5-7 ದೇವರ ನಡುವಿನ ಒಂದು ಅನ್ಯೋನ್ಯತೆ ಮತ್ತು ಜನರ ನಡುವಿನ ಅನ್ಯೋನ್ಯತೆ ಒಟ್ಟಾಗಿ ಹೋಗುತ್ತೆ. 1 ಯೋಹಾನ 1ನೇ ಅಧ್ಯಾಯ 5-7 ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ಸತ್ಯವನ್ನು ಅನುಸರಿಸುವವರಲ್ಲ, ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡುತ್ತದೆ. ಬೆಳಕಲ್ಲಿದ್ದರೆ ನಾವು ಏನು ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಬಟ್ ಯಾವಾಗ ನಾವು ಕತ್ತಲಲ್ಲಿ ಹೋಗ್ತೀವೋ ಅವಾಗ ಗೊತ್ತಾಗಲ್ಲ ನಾವೇನು ಮಾಡ್ತೀವಿ. ಸೊ ಬೈಬಲ್ ಹೇಳುತ್ತೆ, ನೀನು ಬೆಳಕಲ್ಲಿ ನಡಿಬೇಕು. ಅಂದ್ರೆ ಏನು? ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅದು 2-3 ಗೊತ್ತಿರಬೇಕು. ನಿನಗೆ ಬಹಳ ನಂಬಿಗಸ್ತನಾದ ಸ್ನೇಹಿತರಿಗೆ, ಸಹೋದರರಿಗೆ,
ನಾವು ಎಲ್ಲಿವರೆಗೂ ನಮ್ಮ ಜೀವನದ ಬಗ್ಗೆ ಓಪನ್ ಆಗಿ ಮಾತಾಡ್ತೀವೋ ಅರ್ಥ ಏನಂದ್ರೆ ನಾವು ಬೆಳಕಲ್ಲಿ ನಡೀತಾ ಇದೀವಿ ಅಂತ ಅರ್ಥ. ಅವಾಗ ಏನು ಸಮಸ್ಯೆ ಇಲ್ಲ. ಯಾವಾಗ ಸೀಕ್ರೆಟ್ ಲೈಫ್ ರಹಸ್ಯ ಜೀವನ ಮಾಡ್ತೀವೋ ಅವಾಗ ನಾವು ಕತ್ತಲೆಯಿದ್ದೀವಿ. ಬೈಬಲ್ ಹೇಳುತ್ತೆ ನಾವು ಬೆಳಕಲ್ಲಿದ್ರೆ ಯೇಸು ಕ್ರಿಸ್ತನ ರಕ್ತ ನಮ್ಮ ಪಾಪವನ್ನು ಶುದ್ಧ ಮಾಡುತ್ತೆ. ಯಾವಾಗ ನಾವು ಓಪನ್ ಆಗಿ ನಮ್ಮ ಜೀವನದ ಬಗ್ಗೆ ಮಾತಾಡ್ತೀವೋ ಅವಾಗ ಯೇಸುವಿನ ಕ್ರಿಸ್ತನ ರಕ್ತ ನಮ್ಮ ಪಾಪನ ಶುದ್ಧ ಮಾಡುತ್ತೆ. ಕನ್ಫೆಸ್ ಮಾಡಿದ ತಕ್ಷಣ ಶುದ್ಧ ಮಾಡುತ್ತೆ. ಅದು ಅದ್ಭುತ ನಡೆಯುತ್ತೆ. ಸೊ ಅಂದ್ರೆ ಪ್ರತಿ ದಿನ ಹೊಸದಾಗಿ ಜೀವನ ಮಾಡೋಕ್ಕೆ ಮತ್ತು ಪರಿಶುದ್ಧವಾಗಿ ಜೀವನ ಮಾಡೋಕ್ಕೆ ನಮಗೆಲ್ಲ ಅವಕಾಶ ಇದೆ. ಬರೀ ಏನು ನಾವು ಬೆಳಕಲ್ಲಿ ನಡಿಬೇಕಷ್ಟೇ, ಅನ್ಯೋನ್ಯತೆಯಲ್ಲಿ ನಮ್ಮ ಜೀವನದ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡಬೇಕು. ಇಬ್ಬರು ಅಥವಾ 3 ಜನ ಫ್ರೆಂಡ್ಸ್ ನಿಮಗಿದಾರ ಲೋಕಲ್ ಆಗಿ ಹೇಳೋದು, ನಿಮ್ಮ ಹೃದಯ ಬಿಚ್ಚಿ ಮಾತಾಡುವಂಥ ವ್ಯಕ್ತಿಗಳು ಇದಾರ? ಓಕೆ, ಇಲ್ಲ ಅಂದರೆ ಯೋಚನೆ ಮಾಡಬೇಕು, ನೀವು ಡೇಂಜರಲ್ಲಿ ಇದ್ದೀರಿ. ಯು ಆರ್ ಇನ್ ಡೇಂಜರ್ ಝೋನ್. ಓಕೆ, ಸೊ ಈ ಕತ್ಲಲ್ಲಿ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ಅಂಡರ್ಸ್ಟ್ಯಾಂಡ್? ಸೊ ಬೆಳಕಲ್ಲಿದ್ದರೆ ನಿಮಗೆ ಒಳ್ಳೇದು. ಓಕೆ, ಸೊ ಸೈತಾನ್ ಯಾರನ್ನ ಬೇಕಾದ್ರೆ ಹೊಡಿತಾನೆ. ಓಕೆ, ಸೊ ಮುಖ್ಯವಾಗಿ ನಿಮ್ಮ ಬಲಹೀನತೆ ಸೈತಾನ್ಗೆ ಗೊತ್ತಿದೆ. ಅವನಿಗೆ ಗೊತ್ತು ನಿಮ್ಮನ್ನ ಹೆಂಗೆ ಹೊಡಿಬೇಕು, ನಿಮ್ಮನ್ನ ದೇವರ ಹತ್ರದಿಂದ ದೂರ ಹೆಂಗೆ ಕರ್ಕೊಂಡು ಹೋಗ್ಬೇಕಂತ. ಸೊ ಅದಕ್ಕೋಸ್ಕರ ಆ ಒಂದು ಅವಕಾಶ ಮಾಡಬೇಡಿ. ಓಕೆ, ಸೊ ನೀವು ನಿಮ್ಮ ಜೀವನದ ಬಗ್ಗೆ ಮಾತಾಡಬೇಕು. ನೀವು ದೇವರಿಗೆ ಬಹಳ ಹತ್ತಿರವಾಗಿದ್ದರೆ ಜನರ ಹತ್ರನೂ ಹತ್ತಿರವಾಗಿರ್ತೀರಿ. ಓಕೆ, ಸೊ ನಿಮ್ಮ ಸಂಬಂಧಗಳು ಹೇಗಿದೆ, ನಿಮ್ಮ ಫೆಲೋಶಿಪ್ ಹೇಗಿದೆ, ನೀವು ಮಾತಾಡುವಾಗ ಯಾವಾಗಲೂ ಏನು ಮಾತಾಡ್ತೀರಿ. ಓಕೆ, ಹೊರಗಡೆ ಜನ ಫ್ರೆಂಡ್ಶಿಪ್ ಬೇರೆ ಅಲ್ವಾ? ಅವರು ಏನು ಮಾತಾಡ್ತಾರೆ? ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ, ಊಟದ ಬಗ್ಗೆ ಮಾತಾಡ್ತಾರೆ, ಸಿನಿಮಾ ಬಗ್ಗೆ ಮಾತಾಡ್ತಾರೆ, ದುಡ್ಡಿನ ಬಗ್ಗೆ ಮಾತಾಡ್ತಾರೆ, ಓಕೆ, ಮನೆ ಬಗ್ಗೆ ಮಾತಾಡ್ತಾರೆ. ಬಟ್ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಬಟ್ ಇನ್ನೂ ಸ್ವಲ್ಪ ಆಳವಾಗಿ ಶಿಷ್ಯರ ಜೊತೆಯಲ್ಲಿ ನಮ್ಮ ಹೃದಯದ ಬಗ್ಗೆ ನಾವು ಮಾತಾಡ್ಬೇಕು, ನಮ್ಮ ನೋವಿನ ಬಗ್ಗೆ ಮಾತಾಡಬೇಕು, ನಮ್ಮ ವಿಕ್ಟರಿ ಬಗ್ಗೆ ನಾವು ಮಾತಾಡಬೇಕು, ನಮ್ಮ ಪಾಪದ ಬಗ್ಗೆ ನಾವು ಮಾತಾಡಬೇಕು. ಇದು ಮಾತಾಡಿಲ್ಲ ಅಂದರೆ ಅನ್ಯೋನ್ಯತೆಯಲ್ಲಿ ಅರ್ಥನೇ ಇರೋದು. ಇದು ನಾವು ಮಾತಾಡ್ತೀವಿ. ಓಕೆ, ಕೊನೆಯದಾಗಿ ಯಾವಾಗ ನೀವು ಮಾತಾಡಿದ್ರಿ ನಿಮ್ಮ ಹೃದಯದ ಬಗ್ಗೆ, ಯಾವಾಗ ನೀವು ನಿಜವಾದ ಅನ್ಯೋನ್ಯತೆಯಲ್ಲಿ ಭಾಗವಹಿಸ್ತೀವೋ ಅವಾಗ ನಿಮಗೆ ಪರಿಶುದ್ಧವಾದ ಜೀವನ ಇರುತ್ತೆ. ಕೆಲವು ಸಮಯದಲ್ಲಿ ಜನ ಹೇಳ್ತಾರೆ ಸಭೆಯಲ್ಲಿ ಕೂಡ, ಬ್ರೋ ಇದು ನನ್ನ ಜೀವನ, ನನ್ನ ಜೀವನ ಬ್ರೋ, ನಾನು ಪಾಪ ಮಾಡ್ತೀನಿ, ಹೆಂಗಾದ್ರೂ ಹೋಗ್ತೀನಿ, ನಿನಗೇನು? ಯಾರಾದ್ರೂ ಕೇಳಿದಿರ ನಿಮ್ಗೆ? ಅಲ್ಲ, ನನ್ನ ಜೀವನ ಬ್ರೋ, ಮೈ ಪರ್ಸನಲ್ ಲೈಫ್, ನೀವು ಯಾಕೆ ಇಂಟರ್ಫಿಯರ್ ಆಗ್ತೀವಿ? ಓಕೆ, ಸೊ ಸಿನ್ ಬಂದ್ಬಿಟ್ಟು ವೈಯಕ್ತಿಕ ಸಮಸ್ಯೆ ಮಾತ್ರ ಅಲ್ಲ, ಇದು ಸಾಮೂಹಿಕ ಸಮಸ್ಯೆ. ಇಟ್ಸ್ ನಾಟ್ ಅ ಪರ್ಸನಲ್ ಇಶ್ಯೂ, ಇಟ್ಸ್ ಎ ಕಮ್ಯುನಿಟಿ ಇಶ್ಯೂ. ಸಪೋಸ್ ಬೈಬಲ್ ಹೇಳ್ತಾರೆ ಯೇಸು ಕ್ರಿಸ್ತನ ಶರೀರ, ಅದರಲ್ಲಿ ನಾವು ಅವಯವಗಳಾಗಿದೆ, ಅಂದರೆ ಅಂಗಗಳಾಗಿದ್ದೀವಿ, ಭಾಗಗಳಾಗಿದ್ದೀವಿ ಅಂತ. ಒಂದು ಭಾಗಕ್ಕೆ ನೋವಾದರೆ ಬೇರೆ ಭಾಗಗಳಿಗೆ ನೋವಾಗಲ್ಲ? ಸಪೋಸ್ ನೀವು ಹೋಗುವಾಗ ಬೆರಳಿಗೆ ಏಟ್ ಬಿದ್ದಾಗ ಅದಕ್ಕೆ ರಕ್ತ ಬರ್ತಾ ಇರುವಾಗ ಏನಾಗುತ್ತೆ? ಬೇರೆ ಶರೀರಕ್ಕೆಲ್ಲ ನೋವಾಗಲ್ವಾ? ಬಾಯಿ ಹೇಳಿದ್ರೆ ಹೆಂಗಾದ್ರೆ ಹಾಳಾಗೋಗಂತ ಆ ಬೆರಳಿಗೆ ಆ ಥರ ಹೇಳೋಕ್ಕಾಗಲ್ಲ. ಬಾಯಿ ಹೋಗಿ ಡಾಕ್ಟರ್ ಹತ್ರ ಮಾತಾಡುತ್ತೆ, ಬೆರಳಿಗೋಸ್ಕರ ಏನಾದ್ರು ಮಾಡೋದು. ಸೊ ಅದೇ ರೀತಿ ಒಬ್ಬರ ಪಾಪ ಸಮಸ್ಯೆ ನಿಮ್ಮದೇ ಸಮಸ್ಯೆ ಅಲ್ಲ, ಅದು ಸಭೆಯ ಸಮಸ್ಯೆ ಆಗ್ಬಿಡುತ್ತೆ. ಮುಖ್ಯವಾಗಿ ವ್ಯಭಿಚಾರದ ಪಾಪ. ಅದಕ್ಕೆ ಪೌಲವರು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾರೆ. 1 ಕೊರಿಂಥದವರು 5ನೇ ಅಧ್ಯಾಯ 9-11. 1 ಕೊರಿಂಥದವರು 5ನೇ ಅಧ್ಯಾಯ 9-11. ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನಷ್ಟೇ. ಓಕೆ, ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುರುಕೊಳ್ಳುವರು, ವಿಗ್ರಹಾರಾಧಕರು ಇವರ ಸಾಹಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುತ್ತೆ. ಆದರೆ ಕ್ರೈಸ್ತ ಸಹೋದರರೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ
ಬೈಯುವನಾದರೂ ಹುಡುಕನಾದರೂ ಸುಲುಕೊಳ್ಳುವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲು ಬಾರದು ಎಂದು ಬರೆದಿದ್ದೇನೆ. ಇಲ್ಲಿ ಪೌಲ್ ಹೇಳ್ತಾರೆ, ಅಲ್ಲಿ ಏನು ನಡೀತದೆ ಗೊತ್ತಾ? ಓಕೆ, ತಂದೆ ಇದ್ದಾನೆ, ಮಗ ಇದ್ದಾನೆ. ತಂದೆ ಇನ್ನೊಬ್ಬ ಮದುವೆ ಮಾಡ್ಕೊಂಡಿದ್ದಾನೆ. ಆದರೆ ಈ ಮಗ, ಮೊದಲನೇ ಮಗ ಎರಡನೇ ಹೆಂಡತಿ ಜೊತೆ ಸಂಬಂಧ ಮಾಡ್ತಾರೆ. ಇದು ಪೌಲ್ ಹೇಳ್ತಾರೆ ಹೊರಗಡೆನೇ ನಡೆಯಲ್ಲ ಈ ಥರ, ಆದರೆ ಈ ಸಭೆಯಲ್ಲಿ ನಡೀತಾ ಇದೆ. ಆದರೆ ನೀವು ಇವ್ನು ನನ್ನ ಸಹೋದರ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀರಿ, ನೀವೇನು ಮಾಡ್ತಾ ಇಲ್ಲ. ಸೊ ಪೌಲ್ ಹೇಳ್ತಾ ಇದ್ದಾರೆ, ನಾನು ನಿಮ್ಗೆ ಹೇಳ್ತಾ ಇರೋದು ಇವ್ರ ಜೊತೆ ಸಹವಾಸ ಮಾಡಬಾರ್ದು ಅಂತ ಹೇಳಿದ್ದು ಸಭೆಯಲ್ಲಿರೋ ಕ್ರೈಸ್ತರ ಜೊತೆಯಲ್ಲಿ. ಹೊರಗಡೆ ಇರೋ ಜನ ಅವ್ರು ಹೆಂಗ್ ಬೇಕೋ ಹಂಗೆ ಇರ್ತಾರಲ್ವ, ಅವ್ರು ಏನೆಲ್ಲ ಪಾಪ ಮಾಡಬೇಕೋ ಅದೆಲ್ಲ ಮಾಡ್ತಾರೆ. ಬಟ್ ಅವ್ರ ಹತ್ರ ನಾವು ಪ್ರೀತಿಯಿಂದ ನಡ್ಕೋಬೇಕು. ಆಮೇಲೆ ಅವ್ರ ಜೊತೆ ಸಹವಾಸ ಮಾಡಬೇಡ ಅಂತ ಪೌಲ್ ಹೇಳ್ತಾ ಇಲ್ಲ. ಆದರೆ ಪೌಲ್ ಹೇಳ್ತಾ ಇರೋದು ಸಭೆಯಲ್ಲಿ ಕ್ರೈಸ್ತ ಅಂತ ಅನ್ಸ್ಕೊಂಡವನು, ಶಿಷ್ಯನಂತ ಅನ್ಸ್ಕೊಂಡವನು ಈ ರೀತಿಯಾಗಿ ಪಾಪ ಮಾಡಿದ್ರೆ ಅವನ ಜೊತೆ ಊಟನೂ ಮಾಡಬೇಡ ಅಂತ ಪೌಲ್ ಹೇಳ್ತಾರೆ. ಯಾಕೆ? ಊಟ ಮಾಡಿಲ್ಲ ಅಂದರೆ, ನೀನು ಅವನ ಜೊತೆ ಸಹವಾಸನೂ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಅವನಿಗೆ ಸ್ವಲ್ಪ ಅರ್ಥ ಆಗುತ್ತೆ, ಅವನಿಗೆ ದೇವರ ಪ್ರೀತಿ ಮತ್ತು ಅವನಿಗೆ ನಾಚಿಕೆ ಆಗುತ್ತೆ. ಅದರಿಂದ ಬದಲಾವಣೆ ಆಗಿ ತಿರುಗಿ ದೇವರ ಹತ್ರ ಒಳ್ಳೆ ಸಂಬಂಧ ಮಾಡ್ಕೋಬೇಕು ಮತ್ತು ಸಹೋದರರ ಜೊತೆಯಲ್ಲಿ ಒಳ್ಳೆ ಸಂಬಂಧ ಇಟ್ಕೋಬೇಕು ಅಂತ ಅವನಿಗೆ ಅಟ್ಲೀಸ್ಟ್ ಅವನಿಗೆ ಬುದ್ಧಿ ಬರುತ್ತೆ. ಅದಕ್ಕೋಸ್ಕರ ನೀನು ಇವರ ಸಹವಾಸ ಮಾಡಬೇಡ ಅಂತ ಪೌಲ್ ಹೇಳ್ತಾವ. ಸೊ ಅಂದ್ರೆ ಏನು? ಸಭೆಯಲ್ಲಿ ಒಂದು ಅಂಗ ಒಬ್ಬರು ಪಾಪ ಮಾಡುವಾಗ ಅವ್ರು ಹೇಳಕ್ಕಾಗಿದ್ದ, ಬ್ರೋ ನನ್ನ ಲೈಫ್ ಬ್ರೋ, ನಾ ಏನಾದ್ರು ಮಾಡ್ತೀನಿ. ನೋ ಇಟ್ ಎಫೆಕ್ಟ್ಸ್ ದ ಚರ್ಚ್. ಅದು ಸಭೆಗೆ ಎಫೆಕ್ಟ್ ಆಗುತ್ತೆ ಇದೆಲ್ಲ ಒಂದು ರೀತಿಯಲ್ಲಿ. ಓಕೆ, ಸೊ ಇಟ್ ಈಸ್ ಅ ಕಮ್ಯುನಿಟಿ ಇಶ್ಯೂ. ಇದು ಸಾಮೂಹಿಕವಾದ ಒಂದು ಇಶ್ಯೂ. ಇದನ್ನು ನಾವು ಅಸಡ್ಡೆ ಮಾಡಬೇಕು. ಸೊ ಪೌಲ್ ಹೇಳ್ತಾರೆ, ಅಂಥವ್ನಿಗೆ ಸಭೆಯಲ್ಲಿ ಇಡಬಾರ್ದು, ಅಂಥವನ ಸಹವಾಸ ಊಟನೂ ಮಾಡಬಾರ್ದು. ಅವನಿಗೆ ಬುದ್ಧಿ ಬರಲಿ, ಪ್ರಜ್ಞೆ ಬರಲಿ. ಅವನಿಗೆ ಪವಿತ್ರಾತ್ಮ ಆದರೆ ಅವನಿಗೆ ಬುದ್ಧಿ ಬರುತ್ತರ, ಅವನಿಗೆ ಜ್ಞಾಪಕ ಮಾಡ್ತಾನೆ. ಅವಾಗ ಅವನು ಬದಲಾವಣೆ ಆದರೆ ಏಮೆ ತಿರುಗಿ ಅವ್ರಿಗೆ ಹೊರಗಡೆ ಸೇರಿಸ್ಕೊಳ್ಳೋಣ, ಅವನ ಜೊತೆಯಲ್ಲಿ ಸಹವಾಸ ಮಾಡೋಣ. ಬಟ್ ಅಲ್ಲಿವರೆಗೂ ಅವನ ದೂರ ಇಟ್ಟು ಇದು ವಚನ. ಓಕೆ, ಸೊ ಇಟ್ ಈಸ್ ವೆರಿ ಸೀರಿಯಸ್. ಸೊ ಅದಕ್ಕೆ ನಾವು ಒಂದೇ ಕುಟುಂಬವಾಗಿದ್ದೀವಿ. ಓಕೆ, ಬಟ್ ಕೆಲವು ಸಮಯದಲ್ಲಿ ನೀವು ನೋಡ್ಬೋದು, ಕೆಲವು ಸಮಯದಲ್ಲಿ ಒಂದೇ ಕುಟುಂಬವಾಗಿದೆಯಲ್ವಾ ನಾವು. ಕೆಲವು ಸಮಯದಲ್ಲಿ ಮಗ ಇರ್ಬೋದು, ಮಗಳಿರ್ಬೋದು, ಅವ್ರ ಮೂಲಕ ನಮಗೆ ನಾಚಿಕೆ ಆಗ್ಬೋದು. ಕೆಲಸ ಅವ್ರ ನಾಚಿಕೆ ಬರುವಂಥ ಕೆಲವು ಕೆಲಸಗಳನ್ನ ಮಾಡ್ಬೋದು. ಮಾಡ್ತಾರ ಇಲ್ವಾ? ಮಾಡ್ತಾರೆ. ಓಕೆ, ಸೊ ಅವಾಗ ನಾವೇನು ಮಾಡ್ತೀವಿ? ನಮ್ಮ ಮಗಳು ಅಥವಾ ಮಗ ನಮಗೆ ನಾಚಿಕೆ ಬರುವಂಥ ಕೆಲಸಗಳು ಮಾಡಿದಾಗ ಅದನ್ನು ನಾವು ಸ್ವೀಕರಿಸ್ತೀವಿ. ಯಾಕಂದರೆ ನಾವು ಅವ್ರನ್ನ ನಿಜವಾಗ್ಲೂ ಪ್ರೀತಿಸ್ತೀವಿ, ಹೌದಲ್ವಾ? ಸೊ ಅದೇ ರೀತಿಯಲ್ಲಿ ನಮ್ಮ ಸಭೆ ಇದೆ. ಕೆಲವರು ಇಡೀ ದೇಹಕ್ಕೆ, ಇಡೀ ಸಭೆಗೆ ನಾಚಿಕೆ ಆಗೋ ಥರ ಕೆಲವು ಕೆಲಸಗಳು ಮಾಡಬೇಕು. ಬಟ್ ಇಟ್ಸ್ ಓಕೆ, ವಿ ಶುಡ್ ಆಲ್ಸೋ ಟೇಕ್ ಇಟ್. ಓಕೆ, ಬಟ್ ಅವ್ರ ಬದಲಾವಣೆ ಆಗಬೇಕು, ದಟ್ ಈಸ್ ಕರೆಕ್ಟ್, ಅದು ನಿಜ. ಬಟ್ ಅವರಿಂದ ಕೆಲವು ಸಮಯದಲ್ಲಿ ನಮಗೆ ಅವಮಾನ ಆಗ್ಬೋದು, ನಾಚಿಕೆ ಆಗ್ಬೋದು. ಇದನ್ನೇ ನಾವು ಸ್ವೀಕರಣೆ ಮಾಡೋಕ್ಕೆ ತಯಾರಾಗಿರ್ಬೇಕು. ಯಾಕಂದರೆ ಇವ್ರು ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ. ನೋಡೋಕ್ಕಾಗಲ್ಲ, ನಿನ್ನಿಂದ ಚರ್ಚಿಗೆ ಏನೋ ಮಾನ ಮರ್ಯಾದೆ ಹೋಗಿದೆ, ಗೆಟ್ ಔಟ್. ನೋ, ಇಫ್ ಈ ಸೇಸ್ ಬ್ರೋ ಐಮ್ ಸಾರಿ, ತಪ್ಪಾಗಿದೆ, ನನ್ನ ಕ್ಷಮಿಸ್ರಿ. ಏನೇ ನೀವು ಎಷ್ಟೇ ದೊಡ್ಡ ಪಾಪ ಮಾಡಿರಿ, ದೇವ್ರ ಹತ್ರ ಬಂದು ನೀವು ಕ್ಷಮಾಪಣೆ ಕೇಳಿದ್ರೆ ಎಲ್ಲ ಪಾಪ ದೇವ್ರಿಗೆ ಕ್ಷಮಿಸ್ತಾರೆ. ದೇವ್ರ ಕೃಪೆ ಅಷ್ಟೊಂದು ದೊಡ್ಡದಾಗಿದೆ. ಆದರೆ ನೀವು ಮಾನಸಾಂತರ ಒಂದಕ್ಕೆ ತಯಾರಾಗಬೇಕು, ಅದೊಂದೇ ಮೇನ್. ಇಲ್ಲ ನಾನು ಈ ಪಾಪದಲ್ಲೇ ಇರ್ತೀನಿ, ನಾನು ಇನ್ಮೇಲೂ ಹಿಂಗೆ ಇರ್ತೀನಿ ಅಂದ್ರೇನೆ ಆವಾಗಲೇ ಡೇಂಜರ್. ನೀವು ಎಲ್ಲಿವರೆಗೂ ನಾನು ಬದಲಾವಣೆ ಆಗ್ತೀನಿ, ಓಕೆ, ಒಂದ್ಸರಿ ನೀವು ಬದಲಾವಣೆ ಆಗ್ತೀನಿ ನಿರ್ಧಾರ ಮಾಡಿಬಿಟ್ರೆ ದೇವರ ಪ್ರೀತಿ ನಿಮಗೆ ಭಾಳ ಆಯಿತು, ದೇವರ ಕೃಪೆ ಭಾಳ ಆಯಿತು. ನಾವೆಲ್ಲರೂ ನಿಮ್ಮನ್ನು ಸ್ವೀಕರಿಸ್ತೀವಿ, ಅಂಡರ್ಸ್ಟ್ಯಾಂಡ್? ಬಟ್ ಕೆಲವು ಸಮಯದಲ್ಲಿ ಆ ಥರ ಆಗುತ್ತೆ, ಜನ ಆ ಥರ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ವಿ ಶುಡ್ ಟೇಕ್ ಇಟ್. ಸೊ ಅದಕ್ಕೆ ಬೈಬಲ್ ಹೇಳ್ತಲ್ಲ, ಗಲಾತ್ಯದವರು 6
ನಾವು ಇನ್ನೊಬ್ಬರ ಭಾರನ ಹೊರಬೇಕು. ಇದು ಕೆಲವು ಸಮಯದಲ್ಲಿ ಭಾರ ಆಗುತ್ತೆ. ಇನ್ನೊಬ್ರು ಮಾಡುವಂಥ ಭಾರ ನಾವು ಹೊರಬೇಕಾಗಿದೆ ಕೆಲವು ಸಮಯದಲ್ಲಿ. ಮುಖ್ಯವಾಗಿ ಜನ ಪಾಪ ಮಾಡ್ತಾರಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಹೊರಗಡೆ ಬರೋಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಅಪರಾಧ ಮನೋಭಾವನೆ ಅವ್ರನ್ನ ಕಾಡ್ತಾ ಇರುತ್ತೆ. ಓಕೆ, ಮೊದಲನೇ ಅಪರಾಧ ಮನೋಭಾವನೆ ಅವ್ರನ್ನ ಕಾಡ್ತಾ ಇರುತ್ತೆ. ನಾವು ಸಹೋದರರಾಗಿರೋ ನಾವು ಅವ್ರ ಜೊತೆ ಹೋಗಿ ನಾವು ಹೆಲ್ಪ್ ಮಾಡಬೇಕು. ಅವ್ರ ಜೊತೆ ಹೋಗಿ ಪ್ರಾರ್ಥನೆ ಮಾಡೋದು, ಅವ್ರು ಕನ್ಫ್ಯೂಸ್ ಮಾಡ್ತಾರೆ, ಕೇಳೋದು, ದೇವರು ಪ್ರೀತಿಸ್ತಾರೆ, ದೇವರನ್ನ ಕ್ಷಮಿಸ್ತಾರೆ ಅಂತ ಹೇಳೋದು, ಇದನ್ನು ನಾವು ಮಾಡಬೇಕು. ಇದು ಭಾರ ಅಂದರೆ ಇದು ಮೇಯ್ನ್. ಅದೇ ಒಬ್ಬರು ಇನ್ನೊಬ್ಬರನ್ನ ಭಾರ ಹೊರೋದಂದ್ರೆ ಇದು ಮೇಯ್ನ್ ಪಾಪದ ವಿಷಯದಲ್ಲಿ. ಯಾಕಂದ್ರೆ ಅವರಿಗೆ ಸ್ವಂತ ಶಕ್ತಿ ಇರಲ್ಲ ಅದರಿಂದ ಹೊರಗೆ ಬರಕ್ಕೆ. ಅದಕ್ಕೆ ನಾವು ಸಹೋದರಿಯರು ಹೆಲ್ಪ್ ಮಾಡಬೇಕಾಗಿತ್ತು. ಓಕೆ, ನಿನ್ನ ಭಾರ ನೀನು ಹೆಂಗಾದ್ರೂ ಮಾಡ್ಕೊಂಡು ಕಾಂಡು. ಅದಕ್ಕೆ ಒಬ್ಬರ ಭಾರ ನಾವು ಇನ್ನೊಬ್ಬರು ಹೊರಬೇಕು ಅಂತ ವಚನ ಹೇಳುತ್ತೆ. ಯು ಶುಡ್ ಡೂ ಇಟ್. ಸೊ ದೇವರು ಮುಖ್ಯವಾಗಿ ನಮ್ಮನ್ನು ಸೃಷ್ಟಿ ಮಾಡಿರೋದು ಅವ್ರ ಹತ್ರ ಒಳ್ಳೆ ಸಂಬಂಧ ಬೇಕು. ನಮ್ಮದೇ ಆದ ಒಂದು ಶಾರೀರಿಕವಾದ ಅಗತ್ಯಗಳಿವೆ. ಊಟ ಬೇಕು, ನಮಗೆ ನಿದ್ದೆ ಬೇಕು, ನೀರು ಬೇಕು ಕುಡಿಯೋಕ್ಕೆ. ಇದೆಲ್ಲ ಇಲ್ಲಿನಾಗಿ ಜೀವನ ಮಾಡೋಕ್ಕಾಗುತ್ತಾ? ಓಕೆ, ಬಟ್ ನಮ್ಮಲ್ಲಿ ಇನ್ನೊಂದು ಕೊರತೆ ಇದೆ, ಆಳವಾದ ಕೊರತೆ. ಅದು ಆತ್ಮೀಯ ಕೊರತೆ. ಅಲ್ಲಿ ದೇವರು ಹೋಗಿದ್ರೇನೆ ಅದು ಫುಲ್ಫಿಲ್ ಆಗುತ್ತೆ, ಅಗತ್ಯ ಪೂರೈಕೆ ಆಗೋದು. ಯಾವಾಗ ದೇವರು ಇಲ್ಲ, ಇದೆಲ್ಲ ಏನೆಲ್ಲ ಮಾಡಿದ್ರು ಅದು ಫುಲ್ಫಿಲ್ ಆಗಲ್ಲ, ತೃಪ್ತಿ ಇರಲ್ಲ ಜೀವನ. ಓಕೆ, ಸೊ ನಾವು ದೇವರಿಗೆ ಬಹಳ ಹತ್ತಿರವಾಗಿರ್ಬೇಕು ಅಂತ ದೇವರು ಬಯಸ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ನಮ್ಮ ಸ್ವಂತ ಮಗ ನಮಗೆ ತ್ಯಾಗ ಮಾಡಿದ್ದಾರೆ, ಬಲಿ ಕೊಟ್ಟಿದ್ದಾರೆ ದೇವರು. ನಾವು ಅದಕ್ಕೆ ಬಹಳ ಪ್ರಯತ್ನ ಮಾಡಬೇಕು, ದೇವರಿಗೆ ಬಹಳ ಹತ್ತಿರವಾಗಬೇಕು. ನಾವೆಲ್ಲ ರೀತಿಯಾದ ಪ್ರಯತ್ನ ಮಾಡಬೇಕು. ಓಕೆ, ನಾವು ಪರಿಶುದ್ಧವಾಗಿ ಜೀವನ ಮಾಡಬೇಕು. ಯಾರು ಕೇಳ್ತಾರೋ ಬಿಡ್ತಾರೋ, ನೀವು ಬೈಬಲ್ ಓದ್ತೀರಾ, ನಿಮಗೆ ಬೈಬಲ್ ಹೇಳ್ತಾ ಇದೆ ಏನು ಮಾಡಬೇಕು, ಅದನ್ನು ನೀವು ಮಾಡಬೇಕು. ನಾವು ಇಲ್ಲಿವರೆಗೂ ಕ್ರಿಶ್ಚಿಯನ್ ಲೈಫ್ ಬಂದ್ಬಿಟ್ಟು 100 ಮೀಟರ್ ರನ್ನಿಂಗ್ ಅಲ್ಲ, ಇದು ಮ್ಯಾರಥಾನ್. ಅಂದರೆ ಮ್ಯಾರಥಾನ್ ಅಂದರೆ ಸುಮಾರು ಕಿಲೋಮೀಟರ್. ಓಕೆ, ಸೊ ಸೈತಾನ್ಗೆ ಸ್ವಲ್ಪ ಇಷ್ಟ ಇಲ್ಲ ನಾವು ದೇವರಿಗೆ ಭಾಳ ಹತ್ತಿರವಾಗಿರೋ ಮೊದಲು. ಎರಡನೇದು, ಕೊನೆ ಗೋಲ್ ಮುಟ್ಟಿಸೋದು ಸೈತಾನ್ಗೆ ಇಷ್ಟ ಇಲ್ಲ. ನಾವು ಕೊನೆಯಲ್ಲಿ ನಾವು ಸ್ವರ್ಗ ಹೋಗ್ಬಾರ್ದು, ಅದೇ ಮೇನ್ ಗೋಲ್ ಸೈತಾನ್. ಸೊ ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಸೈತಾನ್ ಅದೆಲ್ಲ ಮಾಡ್ತಾರೆ. ಸೊ ನೀವು ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಕೊನೆಯವರೆಗೂ ನಾನು ದೇವರಿಗೆ ಭಾಳ ಹತ್ತಿರವಾಗಿರ್ತೀನಿ, ಪರಿಶುದ್ಧವಾದ ಜೀವನ ಮಾಡ್ತೀನಿ. ಅದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ನಾನು ಮಾಡ್ತೀನಿ. ಅದನ್ನು ನಾವು ತೀರ್ಮಾನ ಮಾಡಬೇಕು, ದೇವರಿಗೆ ಭಾಳ ಹತ್ತಿರವಾಗಬೇಕು. ಧನ್ಯವಾದ. ಮುಖ್ಯವಾದ ಸಮಯ. ಈ ಸಮಯದಲ್ಲಿ ನಮ್ಮ ಹೃದಯನ ಶಿಲುಬೆ ಮೇಲೆ ಕೇಂದ್ರೀಕರಿಸೋಣ. ನಮಗೆಲ್ಲ ಗೊತ್ತಿರೋ ಹಾಗೆ 2000 ವರ್ಷಗಳ ಹಿಂದೆ ಶಿಲುಬೆ ಮೇಲೆ ಬಲಿಯಾದಂತಹ ಯೇಸು ಕ್ರಿಸ್ತರನ್ನು ನೆನೆಸಿಕೊಳ್ಳುವಂಥ ಸಮಯ ಇದು. 23 ವರ್ಷ ಆ ಸಿಪಾಯಿಗಳ ಮುಂದೆ, ಆ ರಾಜರ ಮುಂದೆ ಹೋರಾಡ್ತಾ ಇರುವಂಥ ಯೇಸು ಕ್ರಿಸ್ತರನ್ನು ಪುನಃ ಹಿಡಿದುಕೊಂಡು ಶಿಲುಬೆಗೆ ಕೊಂಡೋಗ್ತಾನೆ. ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ಮತ್ತಾಯ 27ರಿಂದ 31. ಮತ್ತಾಯ 27ರಿಂದ 31 ನಾನು ಓದ್ತೀನಿ. ಆಮೇಲೆ ದೇಶಾಧಿಪತಿಯು ಸಿಪಾಯಿಗಳು ಯೇಸುವನ್ನು ಅರಮನೆ ಒಳಗೆ ತೆಗೆದುಕೊಂಡು ಹೋಗಿ ಪಟಾಣಿಯನ್ನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಹೊಲ್ಲಿಯನ್ನು ಹೊದಿಸಿ ಮುಳ್ಳುಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯಹೂದರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಗೊಂಡು ಆತನ ತಲೆಯ ಮೇಲೆ ಹೊಡೆದರು. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಹೊಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತರು 33 ವರ್ಷ ಅವರ ಸಿಪಾಯಿಗಳ ಮುಂದೆ, ರಾಜುಗಳ ಮುಂದೆನೇ ಇದ್ರು. ಅವಾಗ ಏನು ಮಾಡಿದ್ರಂತ ಆ ಸಿಪಾಯಿಗಳು ಯೇಸು ಕ್ರಿಸ್ತರ ಸಮಯ ಬರುವಾಗ ಅವರು ಮಾಡಿರುವಂಥ ಎಷ್ಟೋ ಹೆಲ್ಪ್ ಮಾಡಿದ್ರು. ಯೇಸು ಕ್ರಿಸ್ತರು ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟರು, ಕಿವಿಲ್ದವ್ರಿಗೆ ಕಿವಿ ಕೊಟ್ಟರು, ಕಾಲು ಸತ್ತವ್ರನ್ನ ಎಬ್ಸಿದ್ರು. ಅಂಥ ವ್ಯಕ್ತಿಗೆ
ಯಾರನ್ನೂ ನೋಡಿಲ್ಲ, ಯಾರನ್ನೂ ನಾನು ನೆನೆಸ್ಲಿಲ್ಲ. ಅವ್ರು ಸ್ವಲ್ಪ ಯೋಚನೆ ಕೂಡ ಬಂದಿಲ್ಲ. ಅವ್ರನ್ನ ಎಳೆದುಕೊಂಡು ಕರ್ಕೊಂಡು ಹೋಗ್ರಿ ಎಲ್ಲರ ಮುಂದೆ, ಪಟಾಲಿಮ್ಮಿ ಮುಂದೆ ಎಲ್ಲ ಹೋಗಿ ಕುಂದಿರಿಸಿ ಅವರ ಬಟ್ಟೆಗಳನ್ನು ಕಿತ್ತಾಕ್ತಾರೆ. ಮುಳ್ಳು ಕಿರೀಟವನ್ನು ಮಾಡಿ ಮುಳ್ಳು ಬಳ್ಳಿಯಿಂದ ಆ ಕಿರೀಟವನ್ನು ಹೆಣೆದು ಅವ್ರ ತಲೆ ಮೇಲೆ ಹಾಕ್ತಾರೆ. ಅಷ್ಟೆಲ್ಲ ಅವ್ರಿಗೊಂದು ಚಾಟಿ ಕೊಡ್ತಾರೆ, ನೀನು ಯಹೂದ್ಯರ ಅರಸನು ಅಂತ ಅವ್ರನ್ನ ಪರಿಹಾಸ್ಯ ಮಾಡ್ತಾರೆ. ನಾವು ನಮ್ಮ ಹೃದಯನ ಪರೀಕ್ಷೆ ಮಾಡ್ಕೊಂಡ್ಬೇಕು. ನಾವು ಪ್ರತಿ ವಾರ ಕಮ್ಯುನಿಯನ್ ತಗೊಳ್ತೀವಿ, ಪ್ರತಿ ವಾರ ಬಿಡದೆ ಪ್ರತಿ ವಾರ ನಮಗೆಲ್ಲ ಸಂದೇಶ ಇರುತ್ತೆ. ನಮ್ಮ ಹೃದಯನು ಈ ಸಿಪಾಯಿಗಳ ಥರ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಎಷ್ಟೊಂದು ನಾವು ಸನ್ನಿವೇಶ ಬರುವಾಗ, ಸಮಯ ಬರುವಾಗ ಬಿಟ್ಕೊಟ್ಬಿಡ್ತೇವೆ ನಾವು ಯೇಸು ಕ್ರಿಸ್ತರನ್ನ. ಸಿಪಾಯಿಗಳ ಥರ ರೆಡಿ ಆಗಿಬಿಡ್ತೀವ ಅವ್ರನ್ನ ಹೊಡೆಯೋಕ್ಕೆ, ಅವ್ರಿಗೆ ಉಗುಳಕ್ಕೆ, ಪರಿಹಾಸ್ಯ ಮಾಡೋಕ್ಕೆ. ಹೇಗಿದೆ ನಮ್ಮ ಹೃದಯ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಸಮಯ ನಾವು ಎಷ್ಟೊಂದು ನಾವು ತುಂಬ ಆತ್ಮಿಕವಾಗಿ ನಾನು ಇದೀನಿ ಜೀವನದಲ್ಲಿ ಅಂತ ನಾನು ಅಂದ್ಕೊಂಡು ನಾನು ಜೀವನ ಮಾಡುವಾಗ ಬಂದೇ ಬರುತ್ತೆ. ಅದಕ್ಕೆ ಯೇಸು ಕ್ರಿಸ್ತರು ಎಲ್ಲರನ್ನು ಒಂದೇ ರೀತಿಯಲ್ಲಿ ಪ್ರೀತಿ ಮಾಡ್ತಾರೆ. ಯೇಸು ಕ್ರಿಸ್ತರು ಅವರಷ್ಟು ಮಾಡಿದ್ರು ಕೂಡ ದೇವರೇ ಕ್ಷಮಿಸಿ, ಇವ್ರಿಗೆ ಏನು ಗೊತ್ತಾಗಲ್ಲ. ಇವತ್ತು ನನ್ನ ಸಹೋದರ ಸಹೋದರಿಯರು ನನಗೆ ಇಷ್ಟ ಇರದೆ ಮಾಡುವಾಗ ನಾನು ಹೇಗೆ ಅವ್ರನ್ನ ಕ್ಷಮಿಸ್ತಿದ್ದೀನಿ? ಅಥವಾ ಸಿಪಾಯಿಗಳ ಥರ ನಾನು ಎದುರು ನಿಂತಿರ್ತಾ ಇದ್ದೇನೆ, ಅಥವಾ ಯೇಸು ಕ್ರಿಸ್ತರ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ನನ್ನ ಹೃದಯ ನಾನು ಪರೀಕ್ಷೆ ಮಾಡ್ಕೊಳ್ಬೇಕು. ನಾವು ಯೇಸುವಿನ ಮರಣದಿಂದ ಎರಡು ರೀತಿ ನಾವು ಜೀವನ ಮಾಡ್ಬೋದು. ಒಂದು ಯೇಸು ಕ್ರಿಸ್ತರು ಹೇಗೆ ಜೀವನ ಮಾಡಿದ್ರು, ಅಥವಾ ಅವ್ರ ಮರಣ ನೋಡಿ ಏನಾಗಲ್ಲ ನಾವು ಸಿಪಾಯಿ ಥರ ಇರಬಹುದು. ಎರಡೂ ಆಪ್ಷನ್ಸ್ ನಮ್ಮ ಕೈಲಿದೆ. ಅದು ಯೇಸು ಕ್ರಿಸ್ತರು ನಮಗೆ ತೋರಿಸಿಕೊಟ್ರು. ಯಾವುದೇ ಶೋಧನೆ ಬರಲಿ, ಯಾವುದೇ ಕಷ್ಟ ಬರಲಿ, ಯಾವುದೇ ನೋವು ಬರಲಿ, ನಾನು ದೇವ್ರ ಪ್ರಕಾರ ಇಡ್ತೀನಿ ಅಂತ ದೇವ್ರು ನೋಡ್ಕೊಂಡು. ಗೆತ್ಸೇನೆ ಮನೆಯಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ತುಂಬ ಕಷ್ಟ ಆಯಿತು. ಆ ನೋವು ಸಹಿಸಲಾರದಷ್ಟು ಅಂತ. ಆದರೂ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡ್ರು, ದೇವರೇ ನನಗಿಷ್ಟೇ ಅಲ್ಲ, ಆದರೆ ನಿಮ್ಮ ಚಿತ್ತ ಪ್ರಕಾರ ನಾನು ಜೀವನ ಮಾಡಬೇಕು ಅಂತ. ಇವತ್ತು ನಾವು ನಮ್ಮ ಹೃದಯನ ಪರೀಕ್ಷೆ ಮಾಡ್ಕೊಳ್ಬೇಕು. ಇವತ್ತು ನಾವು ಯಾರ ಚಿತ್ತವನ್ನು ನೆರವೇರಿಸ್ತಾ ಇದ್ದೀವಿ ಅಂದರೆ, ನನ್ನ ಚಿತ್ತ ನಾನು ತುಂಬ ನೆರವೇರಿಸ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೇನೆ ಲೋಕದಲ್ಲಿ, ಅಥವಾ ನಾನು ಈ ದೇವರ ಚಿತ್ತವನ್ನು ನೆರವೇರಿಸ್ಕೊಂಡು ಜೀವನ ಮಾಡ್ತಾ ಇದ್ದೇನೆ. ಅವ್ರ 3 ಮಂದಿ ಶಿಷ್ಯರಿಗೆ ಯೇಸು ಕ್ರಿಸ್ತರು ಹೇಳಿದ್ರು ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ. ಆದರೆ ಅವ್ರಿಗೆ ಪ್ರಾರ್ಥನೆ ಮಾಡೋಕೆ ಆಗ್ತಾ ಇರಲಿಲ್ಲ. ಆಗ ಯೇಸು ಕ್ರಿಸ್ತರು ತಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡ್ರು. ಇವತ್ತು ನಾವು ಹೇಗಿದ್ದೀವಿ? ನಮಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ನಾವು ಎದ್ದು ಆ ವಿಷಯದಿಂದ ನಾವು ಹೊರಗೆ ಬಂದು ನಾವು ದೇವರಿಗೆ ಚಿತ್ರ ಪ್ರಕಾರ ನಡ್ಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ಹೃದಯ ನಾವು ಪರೀಕ್ಷೆ ಮಾಡ್ಕೊಳ್ಳೋರಾಗಿರ್ಬೇಕು. ಇವತ್ತು ನಾವು ತುಳಸಿ ಮಾಡೋಣ ಅವರ ದೇಹವನ್ನು ಸೂಚಿಸುವ ರೊಟ್ಟೆಗಾಗಿ ಮತ್ತು ಕ್ರಿಸ್ತನ ಸೂಚಿಸುವ ದ್ರಾಕ್ಷರಸಕ್ಕಾಗಿ ತಗೊಳ್ಳುವಾಗ ನಾನು ಕ್ರಿಸ್ತನ ಥರ ಜೀವನ ಮಾಡ್ತೀನಿ. ಅವ್ರು ಕೊಟ್ಟಿರುವಂಥದ್ದು ಇದೊಂದು ಕಾಣಿಕೆಯಾಗಿದೆ ನಮಗೆ. ನಾನು ಎಷ್ಟು ಯೋಗ್ಯತೆ ಇಲ್ಲ ಈ ಪ್ರತಿಜ್ಞಾನ ತಗೊಳ್ಳೋಕ್ಕೆ, ಅವ್ರ ಜೊತೆ ನಾನು ಹೋಗೋಕ್ಕೆ. ಆದರೆ ದೇವರು ಕೊಟ್ಟಿರುವಂಥ ಅವಕಾಶಕ್ಕಾಗಿ ನಾವು ಯಾವಾಗಲೂ ಕೃತಜ್ಞತೆ ಆಗಿರೋದು. ನಾವು ದ್ರಾಕ್ಷರಸ ಮತ್ತು ರೊಟ್ಟಿಯನ್ನು ತಗೊಳ್ಳುವಾಗ ಒಂದು ಪ್ರಾರ್ಥಿಸಿ ಅವರ ಮರಣವನ್ನು ಜ್ಞಾಪಿಸಿಕೊಂಡು ನಾವು ಅದನ್ನು ತಗೊಳ್ಳೋಣ, ಪ್ರಾರ್ಥಿಸೋಣ. ಅದ್ಭುತವಾಗಿರುವಂತಹ ದೇವರೇ, ಸರ್ವಶಕ್ತರೇ, ನಿಮ್ಮ ಪ್ರೀತಿಗೆ ಬಹಳ ಕೃತಜ್ಞತೆ ದೇವರೇ. ನೀವು ತೋರಿಸ್ಕೊಟ್ರಿ ತಂದೆ, ನಿಮಗೆ ಹಿಂಸೆ ಪಡಿಸೋರು ನಾನು ಪ್ರೀತಿ ಮಾಡಿದ್ರಿ ದೇವರೇ. ಆ ಹೃದಯ ನಮ್ಮಲ್ಲಿ ಬರ್ಲಿಕ್ಕೆ ಸಹಾಯ ಮಾಡಿ ದೇವರೇ. ನೀವು ಸುರಿಸುವಂಥ ರಕ್ತ ಇವತ್ತು ತಂದೆ ನಾವು ಶುದ್ಧರಾಗಬೇಕು ಅಂತ ಪ್ರತಿ ವಾರ ಅದನ್ನು ತಗೊಳ್ತೀವಿ ದೇವರೇ. ನಿಮ್ಮಲ್ಲಿರುವಂಥ ಮನಸ್ಸು ನಮ್ಮಲ್ಲಿ ಬೆಳಿಲಿಕ್ಕೆ ಸಹಾಯ ಮಾಡಿ ದೇವರೇ. ಸಮಯ ಬರುವಾಗ, ಸಿಚುವೇಶನ್ ಬರುವಾಗ ತಂದೆ ನಾವು ದೇವರೇ, ನಾವು ಮನಸ್ಸು ಯಾವ ವಿಷಯಗಳಲ್ಲಿ ಕದಲಾರದೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ದೃಢತೆಯಲ್ಲಿ ನಾವು ಜೀವನ ಮಾಡೋರಾಗಿರ್ಲಿಕ್ಕೆ ಸಹಾಯ ಮಾಡಿ. ನೀವು ಹೇಳಿದ್ದೀರಾ ಕರ್ತರೆ, ಈ ಲೋಕವನ್ನು ನಾನು ಜಯಿಸಿದ್ದೀನಿ ಅಂತ. ನೀವು ಹೇಳ್ತೀರಾ ದೇವರೇ, ನಾನು ನಿಮಗೆ ಶಾಂತಿಯನ್ನು ಕೊಡ್ತೀನಿ ಅಂತ ದೇವರೇ. ನೀವೇ ನಮಗೆ ಆ ಸಮೃದ್ಧಿ ಕೊಡುವಂಥವ್ರು, ನೀವೇ ನಮಗೆ ಜ್ಞಾನ ಕೊಡುವಂಥವ್ರು ದೇವರೇ. ನಿಮ್ಮನ್ನು ಬಿಟ್ಟರೆ ನಮ್ಗೆ ಯಾರಿಲ್ಲ ದೇವರೇ. ಸಹಾಯ ಮಾಡಿರಿ ದೇವರೇ. ನನ್ನ ತಪ್ಪುಗಳು, ನನ್ನ ಸಹೋದರ ಸಹೋದರಿಯ ಪಾಪಗಳನ್ನು, ನನ್ನ ಪಾಪಗಳನ್ನು ಎಲ್ಲ ಕ್ಷಮಿಸಿ ದೇವರೇ.
ಈ ದ್ರಾಕ್ಷರಸ ರೊಟ್ಟೆ ತಗೊಳ್ಳುವಾಗ ನಾವು ಶುದ್ಧರಾಗಿ ದೇವರು ನಿಮ್ಮ ಶುದ್ಧ ಹೊಸದಾಗಿ ದೇವರು ನಿಮ್ಮ ಜ್ಞಾನಪಗಳಲ್ಲಿ ನಾವು ಜೀವನ ಮಾಡಲಿಕ್ಕೆ ಸಹಾಯ ಮಾಡ್ತೀರಿ ಅಂತ ಹೇಳಿ ಸಮಯ ಕೊಡೋದಕ್ಕಾಗಿ ಸ್ತೋತ್ರ ಹೇಳಿಕೆ ಅವರೇ ಈ ಚಿಕ್ಕ ಪ್ರಾರ್ಥನೆ ಹೆಸರಾಮದಲ್ಲಿ ಬೀಳುತ್ತದೆ. ಆಮೇಲೆ ತಿರ್ಗಾ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಈ ಸಮಯದಲ್ಲಿ ಖಂಡಿತ ನನ್ನಂತೆ ನೀವು ದೇವರ ವಾಕ್ಯವನ್ನು ಕೇಳಿದಿರಿ. ದೇವ ಸಹೋದರರು ಬಹಳ ಅದ್ಭುತವಾಗಿ ಕೊರಿಂಥ ಸಭೆಗೆ ಬರೆದಿರುವಂಥ ವಿಷಯವನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ಹೇಗೆ ನಾವು ನಮ್ಮ ಶರೀರವನ್ನು ಇಟ್ಕೋಬೇಕು,
ಹೇಗೆ ನಾವು ಪಾಪದ ದಾಸೋಹದಲ್ಲಿ ಬೀಳಬಾರ್ದು, ಮತ್ತು ಹೇಗೆ ನಾವು ದೇವರ ಆಲಯ ಆಗಿದೆ ಇದು ಶರೀರ, ಅದೆಲ್ಲವನ್ನು ಹೇಳ್ಕೊಡುವಾಗ ತುಂಬ ಸಂತೋಷ ಆಯಿತು. ಖಂಡಿತ ನೀವೆಲ್ಲರೂ ಕೂಡ ಅನೇಕ ವಿಷಯಗಳ ಕಲ್ತಿದ್ದೀರ ನಾನು ನಂಬ್ತೀನಿ. ಏನೆಲ್ಲ ಕಲ್ತಿದ್ರಿ ಬಿಡಬೇಡಿ, ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನಾವು ಎಲ್ಲ ಕೇಳೋದೇ ಪ್ರಾಕ್ಟೀಸ್ ಮಾಡೋದಕ್ಕೆ. ಅದಕ್ಕಾಗಿ ನಾನು ನಿಮ್ಮನ್ನು ಇನ್ಸ್ಪೈರ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ನಾವು ಇನ್ನೂ ಹೆಚ್ಚಾಗಿ ಆತ್ಮೀಯ ಬೆಳೆಯೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಪ್ರತಿ ಭಾನುವಾರ ಈ ಆನ್ಲೈನ್ ಸರ್ವಿಸ್ ಇರುತ್ತೆ. ದಯವಿಟ್ಟು ನೀವು ಎಲ್ಲರೂ ಕೇಳಿ, ಖಂಡಿತ ಇದರಿಂದ ಸಹಾಯ ಆಗ್ತದೆ ನಂಬ್ತೀನಿ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧ ದೇವರೇ, ನಿಮಗೆ ಮಹಿಮೆ. ದೇವರೇ, ಕೊರಿಂಥ ಸಭೆಯಲ್ಲಿ ನಮಗೆ ಹೇಳಿಕೊಟ್ಟಂಥ ವಾಕ್ಯಗಳಿಗಾಗಿ ನಿಮಗೆ ಸ್ತೋತ್ರ, ನಿಮಗೆ ಮಹಿಮೆ. ತಂದೆ, ನಮಗೆ ಸ್ವಾತಂತ್ರ್ಯ ಉಂಟು, ಆದರೆ ಆ ಸ್ವಾತಂತ್ರ್ಯ ಎಲ್ಲದಕ್ಕೂ ನಾವು ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾವುದು ನಿಮಗೆ ಮಹಿಮೆ ತರುತ್ತೋ, ಯಾವುದು ನಿಮಗೆ ಯೋಗ್ಯವಾಗಿದೆಯೋ ಅದಕ್ಕಾಗಿ ನಾವು ಉಪಯೋಗಿಸ್ಕೋಬೇಕಾಗಿದೆ. ದಯವಿಟ್ಟು ನಾವು ಪವಿತ್ರಾತ್ಮ ಭರಿತರಾಗಿ ನಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ನಮ್ಮ ಮನಸ್ಸು ಬಂದ ಹಾಗೆ ನಾವು ಉಪಯೋಗಿಸ್ಕೊಳ್ಳದೆ, ನಮ್ಮ ಆಸೆಗೆ ಅನುಗುಣವಾಗಿ ಅದನ್ನು ಉಪಯೋಗಿಸ್ಕೊಳ್ಳದೆ, ಕೇವಲ ನಿಮಗೋಸ್ಕರ, ನಿಮ್ಮ ಆಸೆ, ನಿಮ್ಮ ಚಿತ್ತ ನೆರವೇರೋದಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಹಾಯ ಪ್ರಾರ್ಥನೆ ಮಾಡ್ತಾ ಈ ಪ್ರಾರ್ಥನೆ ಒಬ್ಬನ ಮಗನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ. ಆಮೇಲೆ ಧನ್ಯವಾದಗಳು.